ರಕ್ಷಕನು ನೀವೊಬ್ಬನೇ ದೇವನು ನೀವೊಬ್ಬನೇ ರಕ್ಷಕನು ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನ್ನಗಾಗಿಯೇ ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನ್ನಗಾಗಿಯೇ ನೀವೊಬ್ಬನೇ ದೇವನು ನೀವೊಬ್ಬನೇ ರಕ್ಷಕನು ನೀವೊಬ್ಬನೇ ದೇವನು ನೀವೊಬ್ಬನೇ ರಕ್ಷಕನು ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ 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 ನೀನೇ 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 ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಪ್ರಸನ್ನ ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ 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 ಅತಿ ಬೇಗನೆ ನೀಡುವುದು ಈ ಅಲ್ಪ ಉಪದ್ರವವು 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 ಅತಿ ಬೇಗನೆ ಎಲ್ಲ ಕೈಗಳ ಮೇಲೆ ಈ ಅಲ್ಪ ಉಪದ್ರವವು ಅತಿ ಬೇಗ
ಅಲ್ಪ ಉಪದ್ರವವು ಸೋತು ಹೋಗದಿರು ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು ಅತಿ ಬೇಗನೆ ನೀಡುವುದು ಈ ಅಲ್ಪ ಉಪದ್ರವವು ಅತಿ ಬೇಗನೆ ನೀಡುವುದು ಈ ಅಲ್ಪ ಉಪದ್ರವವು ಸೋತು ಹೋಗದಿರು ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು ಕೈ ಮೇಲೆ ಕೈ ಮೇಲೆ ಮನಸೋತು ಹೋಗದಿರು ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು ಅಂತರ್ಯ ಮನುಷ್ಯನು ದಿನ ದಿನವೂ ಸ್ಮೈಲ್ ಮಾಡಿ ನೂತನಗೊಳ್ಳುವ ವೇಳೆ ಇದು ಅಂತರ್ಯ ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು ಸೋತು ಹೋಗದಿರು ಮನಸೋತು ಹೋಗದಿರು ಮಾಡಿ ಸೋತು ಹೋಗದಿರು ಮಾಡಿ ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು ಅತಿ ಬೇಗನೆ ನೀಡುವುದು ಈ ಅಲ್ಪ ಪದವು ಅತಿ ಬೇಗ ನಿನಗೆ ಹೋಗುತ್ತೆ ಮಕ್ಕಳಿಗೆ ಚಪ್ಪಾಳೆ ಬಲೆ ಕೈಗಳ ಮೇಲಕ್ಕೆ ಉಪದ್ರವವು ಸೋತು ಹೋಗದಿರು ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು
ಶಿಲುಬೆ ಮೇಲೆ ಅವ್ರು ಹೋಗ್ಬಿಟ್ರು. ಶಿಲುಬೆ ಮೇಲೆ ಅಪೊಸ್ತಲ ಪುಸ್ತಕಗಳಲ್ಲಿ ನಾವು ನೋಡ್ತೇವೆ, ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋವಾನ ಪುಸ್ತಕಗಳೆಲ್ಲ ದಿಸ್ ಪೋರ್ಟ್ರೇಟ್ ಅಬೌಟ್ ಜೀಸಸ್ ಅಬೌಟ್ ಹೌ ಹಿ ಡೈಡ್, ಹೌ ವಾಸ್ ಹಿಸ್ ಡೆತ್. ಅವನ ಮರಣ ಹೆಂಗಿತ್ತು, ರಕ್ತ ಹೆಂಗಿತ್ತು, ಅವರ ಪಾಡುಗಳು ಹೇಗಿತ್ತು, ಅವರ ಮೊಳೆ ಹೇಗಿತ್ತು, ಅವರ ಮುಳ್ಳುಗಳು ಹೇಗಿತ್ತು, ಅವ್ರು ಹೇಗೆ ಬಿದ್ದರು, ಅವ್ರು ಹೇಗೆ ಎದ್ರು, ಇವೆಲ್ಲವೂ ಈ ಸಿನಾಪ್ಟಿಕ್ ಗಾಸ್ಪಲ್ ವರ್ಣನೆ ಮಾಡ್ತಾ ಹೋಗುತ್ತೆ. 4 ಗಾಸ್ಪಲ್. ದೀಸ್ ಆರ್ ದ 4 ಕ್ರೀಚರ್ಸ್ ಅರೌಂಡ್ ದ ಥ್ರೋನ್ ಆಫ್ ಗಾಡ್. ಯೇಸು ಸ್ವಾಮಿ ಸಿಂಹಾಸನದಲ್ಲಿ 4 ಜೀವಿಗಳಂತೆ. ಆಗ 4 ಸಿನಾಪ್ಟಿಕ್ ಗಾಸ್ಪಲ್. 4 ಸಿನಾಪ್ಟಿಕ್ ಗಾಸ್ಪಲ್ ಅಂದ್ರೆ ಏನು? ಮತ್ತಾಯ ಬಂದು ಯೇಸು ಬಗ್ಗೆ ಅವರೇ ಮಸಿಯ ಅಂತ ಹೇಳ್ತಾರೆ, ಲೂಕ ಮನುಷ್ಯ ಕುಮಾರ ಅಂತ ಹೇಳ್ತಾರೆ, ಮಾರ್ಕನು ಅವರು ದೇವಕುಮಾರ, ಅವರು ದೇವರ ಸೇವಕ ಅಂತ ಹೇಳ್ತಾರೆ, ಸರ್ವೆಂಟ್ ಆಫ್ ಗಾಡ್ ಅಂತ ಹೇಳ್ತಾರೆ. ಯೋವಾನ ಬಂದು ಈಸ್ ಅ ಮ್ಯಾನ್ ಆಫ್ ಗಾಡ್, ದೇವರ ಸೇವಕ, ದೇವಕುಮಾರ. ದೇವಕುಮಾರ, ಮನುಷ್ಯ ಕುಮಾರ, ದೇವ ಸೇವಕ ಹಾಗೂ ಮೆಸ್ಸಿಯ, ಈ 4 ಅವರೇ ಹೇಳ್ತಾರೆ. ಆದರೆ ಸೆನಾಪ್ಟಿಕ್ ಗಾಸ್ಪಲ್ ಮುಗಿದಿದ್ದ ಟೈಮ್ ವೆನ್ ಯು ಕಮ್ ಟು ರೋಮನ್ಸ್, ರೋಮಾಪುರದ ಪತ್ರಿಕೆಯಿಂದ ಯೂದ ಪುಸ್ತಕದವರೆಗೆ ಇವರು ಶಿಲುಬೆ ಮುಂದೆ ಏನಾಯ್ತು ಅಂತ ಹೇಳ್ತಾರೆ, ಆದರೆ ಪತ್ರಿಕೆಗಳೆಲ್ಲ ಶಿಲುಬೆ ಹಿಂದೆ ಏನಾಯ್ತು ಅಂತ ಹೇಳ್ತಾರೆ ಅವರು. ಇಟ್ ರಿವೀಲ್ಸ್ ದ ಮಿಸ್ಟ್ರಿ ಅಂಡ್ ದ ಪವರ್ ಆಫ್ ದ ಕ್ರಾಸ್. ಇದು ಭೌತಿಕವಾಗಿ ವರ್ಣಿಸ್ತಾರೆ, ಏಸು ಹೆಂಗೆ ಹೊಡೆದ್ರು, ಏಸು ಹೆಂಗೆ ತೊಗೊಂಡೋದ್ರು, ಏಸು ಹೆಂಗೆ ರಕ್ತ ಬಂತು, ಏಸು ಹೇಗೆ ಮುಳ್ಳೆಲ್ಲ ಹಾಕಿದ್ರು ಅಂತ ಇದನ್ನು ಮಾತ್ರ ವರ್ಣಿಸ್ಬಿಡ್ತಾರೆ. ಆದರೆ ಪೌಲು ಮತ್ತು ಪೇತ್ರ ಇವರೆಲ್ಲ ಬರಬೇಕಾದ್ರೆ ಶಿಲುಬೆ ಹಿಂಭಾಗದಲ್ಲಿ ಏನಾಯಿತು, ಶಿಲುಬೆ ಹಿಂಭಾಗದಲ್ಲಿ ಏನು ಮಾಡಿದ್ರು ದೇವರು, ವಾಟ್ ವಾಸ್ ಕಾಸ್ಟ್ ಬಿಹೈಂಡ್ ದ ಕ್ರಾಸ್, ಬಟ್ ವಾಟ್ ವಾಸ್ ಹ್ಯಾಪನ್ ಬಿಯಾಂಡ್ ದ ಕ್ರಾಸ್ ಆಫ್ ಕ್ಯಾಲ್ವರಿ, ವಾಟ್ ವಾಸ್ ಹ್ಯಾಪನ್, ವಾಟ್ ಇಸ್ ದ ಮಿಸ್ಟ್ರಿ, ವಾಟ್ ಇಸ್ ದ ರಿಯಲ್ ದ ರೆವಲ್ಯೂಷನ್ ಆಫ್ ಗಾಡ್. ದೇವರು ಏನನ್ನ ಕೊಡಕ್ಕೆ ಇಷ್ಟಪಟ್ಟರು ಸಭೆಗೆ? ಕೊಂಡಾಡು ಅಂತ ಹೇಳ್ಬಿಟ್ರ? ಇಲ್ಲ, ಅವ್ರು ಮಾಡಿದಲ್ಲಿ ಏನೋ ಒಂದು ಅರ್ಥ ಇದೆ, ಅರ್ಥಪೂರ್ಣ ಇದೆ, ಅದನ್ನು ನಾವು ರಿಸೀವ್ ಮಾಡಬೇಕು ಅನ್ನುವಂಥ ಒಂದೇ ಒಂದು ಪ್ರಾಮುಖ್ಯದೊಂದಿಗೇನೆ ಅವ್ರು ಈ ಪತ್ರಿಕೆಗಳೆಲ್ಲ ಬರೆಸಿ ಅಪೊಸ್ತಲರ ಕೈಲಿ ಇದು ಮಾಡಿದ್ರು. ಈಗ ಒಂದು ವರ್ಡ್ ತೋರಿಸ್ತಾನೆ, ವಾಟ್ ವಾಸ್ ಹ್ಯಾಪನ್ ಬಿಯಾಂಡ್ ದ ಕ್ರಾಸ್. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ರೋಷ ದೋಷಣೆ ಮಾಡಿದಂಥ ಆಜ್ಞಾ ರೂಪವಾಗಿದ್ದ ಪತ್ರವನ್ನು ಕೆಡಿಸಿ ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸ್ತಾ ಇದ್ರು. ಈ ಡೆಮಾನ್ಸ್ಟ್ರೇಟೆಡ್ ಏನಂತ ಇದೆ ಅಲ್ಲಿ ಹೇಳಿ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಎಲ್ಲಾ ವಿಧವಾದ FIR ಕಾಪಿಗಳನ್ನು ಆಜ್ಞಾ ರೂಪವಾಗಿದ್ದಂತ ಎಲ್ಲಾ ವಿಧವಾದ ಪತ್ರಗಳನ್ನು ಕೆಡಿಸಿ ಅದನ್ನೆಲ್ಲ ಕರೀತಾರೆ ದೇವ್ರ ಪೇಪರ್ನ ಹಾಕಿ. ಹೇಗೆ ಕರೀತಾರೆ? ನಮ್ಮ ಮೇಲೆ ಏನೆಲ್ಲ ಬರೆಯಲ್ಪಟ್ಟಿತ್ತು, ಏನೆಲ್ಲ ಅಪರಾಧಗಳು ಬರೆಯಲ್ಪಟ್ಟಿತ್ತು, ಆ ರಕ್ತ ಮೇಲೆ ಹಾಕಿ ಸೈತನ್ ಬಂದು ಹೇಳ್ತಾನೆ, ನಿನ್ನ ನೋಡ್ದ ಶಿಲ್ಬೆ ಮೇಲೆ ಹಾಕ್ಬಿಟ್ಟು, ಶಿಲ್ಬೆ ಮೇಲೆ ಹಾಕಿ ಸುಮ್ಮನೆ ಅಲ್ಲ ಕಣಲಿ, ನಾನು ಹಾಕಿ ರಕ್ತ ಕಣೋ, ಈ ನನ್ನ ಮಕ್ಕಳಿಗೆಲ್ಲ ರಕ್ತ ನಾನು ಏನ್ ಮಾಡ್ತೀನಿ, ಎಲ್ಲಾ ಪತ್ರಗಳನ್ನ ಇಲ್ಲದಂತಾಗಿ ಮಾಡಿ ಕೆಡಿಸಿ, ಹೇಳಿ, ಎಲ್ಲ ಪತ್ರಗಳನ್ನ ಕೆಡಿಸಿ ಅದನ್ನು ಶಿಲುಬೆಗೆ ಆ ಪೇಪರ್ ಸಮೇತ ಹಾಕಿ ಹೊಡಿತಾರೆ ಅದನ್ನು. ಇನ್ನು ಮಳೆ ಹೊಡೆದ್ರೆ ಇನ್ನು ತೆಗಿಬಾರ್ದು ಅಂತ ಹೇಳಿ ನೋಡಿ, ಆ ಕ್ಲಾಕ್ ಹಾಕಿದ್ವಿ, ಚರ್ಚ್ ಓಪನ್ ಮಾಡ್ದಂಗೆ ಹಾಕಿದ್ದೀವಿ ಕ್ಲಾಕ್ನ, ಇನ್ನು ಇದೊಂದು ತೆಗಿಲೇ ಇಲ್ಲ ನಾವು. ದ ಕ್ಲಾಕ್ ಇಸ್ ಡಿಸ್ಪ್ಲೇಯಿಂಗ್ ದ ಟೈಮ್. ಅದು ಯಾವುದ್ರ ಮೇಲೆ ನಿಂತ್ಕೊಂಡಿದೆ? ಒಂದು ಮೊಳೆ ಮೇಲೆ. ಈ ಮೊಳೆ ಯಾರು ಹಿಡ್ಕೊಂಡಿದೆ? ಗೋಡೆ ಹಿಡ್ಕೊಂಡಿದೆ. ಆಗ ಯೇಸು ಕ್ರಿಸ್ತರ ಮಾಂಸ, ಆ ರಕ್ತ, ನಮ್ಮ ಎಲ್ಲ ಅಪರಾಧಗಳನ್ನ ದೇವರು ಮೊಳೆಲಿ ಹಾಕಿ ಹೊಡೆದ್ಬಿಟ್ಟು, ಇನ್ನು ಕೆಳಗೆ ಬರಬೇಡ ನೀನು, ನಾನು ಜಾನ್ನ ಮನ್ನಿಸಿದ್ದೀನಿ, ಶಾನನ್ನ ಮನ್ನಿಸಿದ್ದೀನಿ, ಶಿವಣ್ಣನ ಮನ್ನಿಸಿದ್ದೀನಿ, ದಿವ್ಯಾನ ಮನ್ನಿಸಿದ್ದೀನಿ, ಆಶನ್ ಮನ್ನಿಸಿದ್ದೀನಿ, ಶಿವಣ್ಣನ ಮನ್ನಿಸಿದ್ದೀನಿ, ಪ್ರಜ್ವಲ ಮನ್ನಿಸಿದ್ದೀನಿ ಅಂತ ಹೇಳ್ಬಿಟ್ಟು ಆ ಪತ್ರವನ್ನ ಕೆಡಿಸಿ ಅದನ್ನು ಶಿಲುಬೆಗೆ ಹೇಳಿ, ಅದನ್ನು ಶಿಲುಬೆಗೆ ಜಡಿದು ಇರುವಂತನಾಗಿ ಮಾಡಿದನು. ಮತ್ತೆ ನೀ ಆ ಪಾವಿ ಅಂತ ಸೊಲ್ರೆ, ಇಳಿದು ಬಿಟ್ಟೆ, ತೂಕಿ ಬಿಟ್ಟೆ ಅಂತ ಹೇಳಿ ನೋಡಿ. ಇದೆಲ್ಲ ಒಂದು ಮೆಂಟಾಲಿಟಿ ಒಳಗೆ ಶಿಲುಬೆ. ಮಕ್ಕಳಿಗೆ ಜ್ಞಾನ ಹೊರಟೋಯ್ತು, ಆಲ್ರೆಡಿ ಜಡಿದ ಹಾಕಾಯ್ತು ದೇವ್ರ ಪೇಪರ್ ಹಾಕಿ. The Lord Jesus has eradicated completely about our sinful life. ನಿನ್ನ ಎಲ್ಲ ಪಾಪಗಳನ್ನ ಪತ್ರಗಳನ್ನ ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗೆ ಮಾಡಿದ್ದಾನೆ. ಮತ್ತೆ ದೊರೆತನಗಳನ್ನ ಅಧಿಕಾರಗಳನ್ನ ನಿರಾಯುಧರನ್ನಾಗಿ, ದೊರೆತನ, ಅಂಧಕಾರದ ದೊರೆತನ,
ಅಂಧಕಾರದ ದೊರೆತನ, ಅಧಿಕಾರಗಳು. ನಾವು ಹೋರಾಡೋದು ಮನುಷ್ಯ ಮಾತ್ರ ಸಂಗಡವಲ್ಲ, ಅಂಧಕಾರದ ಲೋಕಾಧಿಪತಿಗಳ ಮೇಲೆ, ಈ ಲೋಕದ ಸೇನೆಗಳ ಮೇಲೆ. ಈ ಅಧಿಕಾರಗಳು ಏನ್ ಮಾಡ್ತಾ ಇತ್ತು? ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇತ್ತು. These are all the evil powers were quenched and binded you in the kind of all kind of poverty and sickness and all kind of loneliness and failures and defeat. ಎಲ್ಲ ಅಂಧಕಾರಗಳ ಮೇಲೆ ಕಟ್ಟಾಕಿ ಮಾಡಿದ್ದು ಹೇಳ್ತಾರೆ. ಇವಾಗ ಅಧಿಕಾರಗಳನ್ನ, ದೊರೆತನಗಳನ್ನ ನಿರಾಯುಧರನ್ನಾಗಿ. ನಿರಾಯುಧರಂದ್ರೆ ಏನು? ನಿರಾಯುಧರಂದ್ರೆ ಕೈಯಲ್ಲಿ ಆಯುಧಗಳಿತ್ತು, ಈಗ ಅವ್ರ ಕೈಯಲ್ಲಿ ಏನಿಲ್ಲ, ಆಯುಧ ಇಲ್ಲ. ಯಾಕೆ? ನಿನ್ನನ್ನ ಪಾಪಿ ಅಂತ ಹೇಳಕ್ಕೆ ಸೈತಾನ್ಗೆ ಅಧಿಕಾರ. ಯಾಕೆ? ನೀ ತೊಳೆಯಲ್ಪಟ್ಬಿಟ್ಟೆ. ಹೇಳಿ, ನಾನು ತೊಳೆಯಲ್ಪಟ್ಟಿದ್ದೇನೆ, ನಾನು ತೊಳೆಯಲ್ಪಟ್ಟಿದ್ದೇನೆ, ಶುದ್ಧನಾಗಿದ್ದೇನೆ, ಶುದ್ಧನಾಗಿದ್ದೇನೆ, ನೀತಿವಂತನಾಗಿದ್ದೇನೆ. ನೀತಿವಂತನಾಗಿದ್ದೇನೆ. ದೇವರು ನನ್ನ ಪಾಪ ಅಪರಾಧಗಳನ್ನ, ದೇವರು ನನ್ನ ಪಾಪ ಅಪರಾಧಗಳನ್ನ, ಎಲ್ಲ ಪತ್ರಗಳನ್ನ ಕೆಡಿಸಿ ಹಾಕಿ ಶಿಲುಬೆ ಮೇಲೆ ಜಡಿದು, ಶಿಲುಬೆ ಮೇಲೆ ಜಡಿದು ಅದನ್ನು ಇಲ್ಲದಂತಾಗೆ ಮಾಡಿದ್ದಾನೆ. ಅದನ್ನು ಇಲ್ಲದಂತಾಗೆ ಮಾಡಿದ್ದಾನೆ. ಆತನ ದೊರೆತನ ಅಧಿಕಾರಿಗಳನ್ನು, ಆತನ ದೊರೆತನ ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ, ನಿರಾಯುಧರನ್ನಾಗಿ ಮಾಡಿ ಶಿಲುಬೆಯ ಮೇಲೆ, ಶಿಲುಬೆಯ ಮೇಲೆ ಜಯೋತ್ಸವ ಮಾಡುತ್ತಂತೆ, ಮೆರೆಸ್ತಾರಂತೆ. ನೋಡಿದ್ರ? ಪ್ರತಿಯೊಂದು ಆಗಸ್ಟ್ 15ನೇ ತಾರೀಕು ನೀವು ಕೆಂಪುಕೋಟೆ ರೆಡ್ ಫೋರ್ಟ್ಗೆ ಹೋದ್ರೆ ಪ್ರೈಮ್ ಮಿನಿಸ್ಟರ್ ಬಂದು ನಿಂತ್ಕೊಳ್ತಾರೆ. ನ್ಯಾಷನಲ್ ಅಂತ ಮಾಡ್ಬೇಕಾದ್ರೆ ಆ ಫ್ಲಾಗ್ ಅಲ್ಲಿ ಒಬ್ಬ ಬೆಟ್ಟ ಮೇಲೆ ನಿಂತ್ಕೊಂಡು ಫ್ಲಾಗ್ ಎತ್ಕೊಂಡು ಏನ್ ಮಾಡ್ತಾರೆ? ಆ ಫ್ಲಾಗ್ ಎತ್ಕೊಂಡು ಏನ್ ಮಾಡ್ತಾರೆ? ಹಿಂಗೆ. ಯಾರಿಂದ ಜಯೋತ್ಸವ? ಬ್ರಿಟಿಷರಿಂದ ನಮಗೆ ಬಿಡುಗಡೆ ಆಗಿದೆ. ಆದ್ರೆ ಇದು ಆ ತರ ಅಲ್ಲ ಮಗಳೇ. ಇದು ನಿನಗಾಗಿ ದೇವರು ಜಯ ಕೊಟ್ಟಿದ್ದಾರೆ. ಆ ಜಯ, ಆ ಮೊಳೆ, ಆ ರಕ್ತ, ಆ ಎಲ್ಲ ಪುನರುತ್ಥಾನ ಎಲ್ಲವೂ ಕೂಡ ಚಂದ್ರವರೇ ನಿಮಗಾಗಿ, ನಮಗಾಗಿ ಅವರು ಮಾಡಿತ್ತು ಅಲ್ವಾ? ನಿಮಗಾಗಿ ಅವರು ಮಾಡಿದ್ದಾರೆ. ನಾವು ಜೀವಮಾನ ಕಾಲವೆಲ್ಲ ಭಯದ ದಸೆಯಿಂದ ನಾವು ದುಃಖಪಟ್ಟು ದಾಸತ್ವದಲ್ಲಿದ್ದ ನಮ್ಮನ್ನ ಬಿಡುಗಡೆ ಮಾಡೋದಕ್ಕಾಗಿ ಆತನ ನಮ್ಮಂತೆ ರಕ್ತ ಮಾಂಸಧಾರಿ ಆದ ಅಂತ ಹೇಳ್ತದೆ. ನಿಮ್ಗೆ ಸ್ತೋತ್ರ. ಜಯೋತ್ಸವ ಮಾಡುವಂತೆ ತೋರಿಸ್ತಾ. ಅದಕ್ಕೆ ಆ ಜಯೋತ್ಸವ ಅದೇ ದೇವರು ಶಿಲುಬೆ ಹಿಂಭಾಗದಲ್ಲಿ ನಮಗಾಗಿ ಎಲ್ಲವನ್ನ ಅವರು ಮಾಡಿ ಅವರು ಮುಗಿಸಿ ಕೊಟ್ಟಿದ್ದಾರೆ. ಅವ್ರು ಮುಗಿಸಿ ಕೊಟ್ಟಿದ ಮೇಲೆ ಇದನ್ನು ನಾವೇನು ಮಾಡಬೇಕು? ಎಲ್ಲವನ್ನ ದೇವರು ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಆ ವಿಶ್ವಾಸ ನಾವು ಅರಿಕೆ ಮಾಡೋ. ಅದಕ್ಕೆ ಶಿಲುಬೆ ಮೇಲೆ 7 ಸಪ್ತನುಡಿಗಳು ನೋಡೋದು. ದ ಲಾರ್ಡ್ ಸ್ಪೋಕ್ 7 ವಂಡರ್ಫುಲ್ ದ ಗೋಲ್ಡನ್ ವರ್ಡ್ಸ್ ಆಫ್ ಅ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ. 7 ವರ್ಡ್ಸ್. ಮೊದಲನೇ ವರ್ಡ್ ಏನು ಹೇಳ್ತಾರೆ? ಲಾರ್ಡ್ ಫರ್ಗಿವ್ ದೆಮ್ ಅಂತ ಹೇಳ್ತಾರೆ. ಎರಡನೇದು, ಹಿಂದೆ ನೀನು ಪರದೇಶದಲ್ಲಿ ಇರ್ತೀಯ ಅಂತ ಕಳ್ಳನ್ನು ನೋಡಿ ಹೇಳ್ತಾರೆ. ಮೂರನೇದು ಏನ್ ಹೇಳ್ತಾರೆ? ತಾಯಿನ ಕರೆದು ಅಮ್ಮ ಇದೋ ನಿನ್ನ ಮಗ, ಇದೋ ನಿನ್ನ ತಾಯಿ ಅಂತ ಹೇಳ್ತಾರೆ. ನಾಲ್ಕನೇದಾಗಿ ಆತ ಹೇಳ್ತಾನೆ, ತಂದೆ ತಂದೆ ನನ್ನನ್ನು ಯಾಕೆ ಕೈ ಬಿಟ್ಟೆ ಅಂತ ಹೇಳ್ತಾರೆ. ಐದನೇದಾಗಿ ನನಗೆ ದಾಹವಾಗಿದೆ ಅಂತ ಹೇಳ್ತಾರೆ. ಆರನೇದಾಗಿ ಎಲ್ಲವೂ ತೀರಿತು ಅಂತ ಹೇಳ್ತಾರೆ. ಅದೇ ಇದೇ ವರ್ಡು, ತೀರಿತು ಅನ್ನೋದು ಇದೇ ವರ್ಡು. ನೆಕ್ಸ್ಟ್ ಕೊನೆಯದಾಗಿ ನನ್ನ ಆತ್ಮವನ್ನ ನಿಮ್ಮ ಕೈಲಿ ಸಮರ್ಪಣೆ ಮಾಡ್ತಾರೆ. ಸೊ 7 ವರ್ಡ್ಗಳು ಏನು ತೋರಿಸೋದು? ಸ್ಪಿರಿಚುವಲ್ ಮೀನಿಂಗ್ ಅಂದರೆ ದ ಫಸ್ಟ್ ವರ್ಡ್ ಸ್ಪೀಕ್ಸ್ ಅಬೌಟ್ ದ ಫರ್ಗಿವ್ನೆಸ್, ಸೆಕೆಂಡ್ ವರ್ಡ್ ದ ಸ್ಪೀಕ್ಸ್ ಅಬೌಟ್ ದ ಸಾಲ್ವೇಷನ್, ಆ್ಯಂಡ್ ದ ಥರ್ಡ್ ಸ್ಪೀಕ್ಸ್ ಅಬೌಟ್ ದ ರಿಲೇಷನ್ಶಿಪ್ ಅಂದರೆ ಜವಾಬ್ದಾರಿ. ನಾವು ದೇವರಲ್ಲಿದ್ದು ಕೂಡ ಜವಾಬ್ದಾರಿ ಉಳ್ಳವರಾಗಿರಬೇಕು. ನಾಲ್ಕನೇದು ತ್ಯಾಗ, ಅವರು ತ್ಯಾಗ ಮಾಡ್ತಾರೆ. ಐದನೇದು ಅವರು ನನಗೆ ದಾಹವಾಗಿದೆ ಅಂತ ಹೇಳಿದೆ. ಏನು ದಾಹ? ಏಸಪ್ಪಗೆ ಆತ್ಮ ದಾಹವಾಗಿದೆ. ಆರನೇದು ವಿಜಯೋತ್ಸವ. ಅವ್ರು ಹೇಳ್ತಾರೆ, ಅಪ್ಪ ಎಲ್ಲವನ್ನ ನಾನು ಮುಗಿಸಿದ್ದೀನಿ ಅಂತ ಹೇಳ್ತಾರೆ. ಎಲ್ಲವನ್ನ ಮುಗಿಸಿ ಇದೋ ಅಪ್ಪ ನನ್ನ ಆತ್ಮವನ್ನ ನಿನ್ನ ಕೈಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ನನ್ನ ಪ್ರಿಯ ದೇವ ಮಕ್ಕಳೇ, 7 ಹಬ್ಬಗಳಲ್ಲಿ 7 ಕಾರ್ಯಗಳಲ್ಲಿ ಆ ಶಿಲುಬೆ ಮೇಲೆ ಮಾಡಿದ ಕಾರ್ಯ ಎಲ್ಲ ತೀರಿತು. ಅಂದರೆ ಇರಾಡಿಕೇಟ್ ಅಂದರೆ ಏನಂದರೆ ಕಂಪ್ಲೀಟು, ಅದು ಡಿಸ್ಟ್ರಾಯ್ ಮಾಡಿಬಿಟ್ರು ದೇವರು. ಮಾನವ ಕುಲಕೋಟಿ ಮೇಲೆ ಯಾವುದು ಪಾಪ ದಬ್ಬಾಳಿಕೆ ಮಾಡ್ತಾ ಇತ್ತು, ಆ ಪಾಪದ ಸಂಬಳ ಏನಂದರೆ ಮರಣ. ಆ ಮರಣ ನಾನೇ ತೊಗೊಂಡ್ಬಿಡ್ತೀನಿ, ನಮ್ಮ ಮಕ್ಕಳು ಮರಣ ಬರಬಾರ್ದು. ಆಗ ನಮಗಾಗಿ ದೇವರೆಲ್ಲ ಮುಗಿಸ್ಬಿಟ್ರು. ಆಗ ಮುಗಿಸೇನು ಮಾಡ್ಬಿಟ್ರು? ದೇವ್ರ ನಾಮಕ್ಕೆ ಸ್ತೋತ್ರ. ಎಫೆಸರ್ 1ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ. ಆ ವಾಕ್ಯ ಹೇಳುತ್ತೆ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ, ನಮ್ಮ ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ Blessed be the God, the Father of our Lord Jesus Christ, who has blessed you and me with all the spiritual blessing and the physical blessing in the heavenly places in Christ Jesus. They are the God chosen one, even as He has chosen us in Him before the foundation of the world. ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ದೇವರು ನಮ್ಮನ್ನು ಆತನಲ್ಲಿ, ಕ್ರಿಸ್ತನಲ್ಲಿ, ಮಗನಲ್ಲಿ ಆರಿಸಿಕೊಂಡಿದ್ದಾನೆ, ಅನುಗ್ರಹಿಸಿದ್ದಾರೆ. ಯಾಕೆ ಅನುಗ್ರಹಿಸಿದ್ದಾರೆ? ನಾವು ಆತನ ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಾನದಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನ ಜಗದುತ್ಪತ್ತಿಗೆ ಮುಂಚಿತವಾಗಿ
ಕ್ರಿಸ್ತನಲ್ಲಿ ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ಆರಿಸಿಕೊಂಡ- ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ರೀ, ಇನ್ನು ಭೂಮಿನ ರೆಡಿ ಮಾಡಲಿಲ್ಲ ರೀ ರಾಘವರೇ. ಚಂದ್ರನ ರೆಡಿ ಮಾಡಲಿಲ್ಲ, ಆಕಾಶ ರೆಡಿ ಮಾಡಲಿಲ್ಲ, ಸೂರ್ಯನ ರೆಡಿ ಮಾಡಲಿಲ್ಲ, ಗಿಡಗಳು ರೆಡಿ ಮಾಡಲಿಲ್ಲ, ಮರಗಳು ರೆಡಿ ಮಾಡಲಿಲ್ಲ. ನಥಿಂಗ್ ವಾಸ್ ದೇರ್ ಈವನ್ ಬಿಫೋರ್ ದ ಫೌಂಡೇಶನ್. ಇನ್ನು ಭೂಮಿಗೆ ಅಸ್ಥಿಭಾರನೆ ಹಾಕಿರಲಿಲ್ಲ. ಅಬ್ಬಾ ಬಾ 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 ಬಾ. ಅವಾಗಲೇ ದೇವರು ಈ ವಾಸ್ ಫೋರ್ಸ್ ಯು ದ ಸೆಬಾಸ್ಟಿಯನ್. ನನ್ನ ಮಗ ಹಿಂಗೆ ಇರ್ತಾನೆ, ನನ್ನ ಮಗಳು ಹಿಂಗೆ ಇರ್ತಾಳೆ, Hallelujah. ಇಂಥ ಸಭೆಲೆ ಬಂದು ಕೂತ್ಕೊಳ್ತಾರೆ. ಜಾನು Hallelujah. ಎವಾಂಜಲಿಸ್ಟ್ ಈ ತರ ಬಂದು ಆರಾಧನೆ ಮಾಡ್ತಾಳೆ ಅಂತೇಳಿ ಜಗದುತ್ಪತ್ತಿಗೆ ಮುಂಚೆ ನೇತ್ರ ಯೇಸುನ ದೇವರು ಬರೆಸಿ ಹಾಕಿದ್ದಾರೆ. ದೇವರ ಆಶೀರ್ವಾದ ಭಾಗ್ಯದಾಯಕವಾದದ್ದು. ಹಲ್ಲೆಲೂಯಾ. Hallelujah. ಆಗ ದೇವರು ಹೇಳ್ತಾರೆ, ಜಗದುತ್ಪತ್ತಿಗೆ ಮುಂಚಿತವಾಗಲೇ ನಿಮ್ಮನ್ನ ಕ್ರಿಸ್ತನಲ್ಲಿ ಆರಿಸ್ಕೊಂಡ್ಬಿಟ್ರು. ಆರಿಸಿಕೊಂಡನು. ಈಗ ಕಾಲು ಪರಿಪೂರ್ಣ ಆದಾಗ ದೇವರು ಕ್ರಿಸ್ತನ ಭೂಮಿಗೆ ತಂದ್ರು. ನೆಕ್ಸ್ಟು 1990 ಇಸ್ವಿಲೋ 60ನೇ ಇಸ್ವಿಲೋ 55ನೇ ಇಸ್ವಿಲೋ ನಮಗೆಲ್ಲ ಜನ್ಮ ಕೊಟ್ಟು ಶರೀರದಲ್ಲಿ ಹುಟ್ಟಂಗೆ ಮಾಡಿ, ಆಮೇಲೆ ಒಂದು 25 ವರ್ಷ ದಾಸದಲ್ಲಿ ಬಂಧನದಲ್ಲಿದ್ದು ಕೊನೆಗೆ ನಮ್ಮನ್ನು ಬಿಡುಗಡೆ ಮಾಡಿ ಈಗ ಅವರ ಕುಮಾರನ ಸಭೆಯೊಳಗೆ ತಂದು ನಮ್ಮನ್ನ ಸೇರಿಸಿದ್ದಾರೆ. Amen. Hallelujah. ಕೃಷ್ಣಪ್ಪ, ನಿಮ್ಮ ಹಿಸ್ಟ್ರಿ ನೋಡಿದ್ರ? ನೀ ಯಾವಾಗ ಹುಟ್ಟಿದ್ದು ನೋಡಪ್ಪ, ಡೇಟ್ ಆಫ್ ಬರ್ತ್ ಇಲ್ಲಿದೆ. ನಿನ್ ಡೇಟ್ ಆಫ್ ಬರ್ತ್ ಅದಲ್ಲ, ಅದು ದೇಹ. ಈ ಆತ್ಮ ಬಂದು ಆಲ್ರೆಡಿ ರೆಡಿ ಆಯ್ತು. ಯಾವಾಗಲೂ Amen. Hallelujah. ಆತ್ಮ ಯಾವಾಗ ಭೂಮಿಗೆ ಫೌಂಡೇಶನ್ ಹಾಕುವ ಮುಂಚೆ ಜಗದುತ್ಪತ್ತಿ ಅಂದ್ರೆ ಏನು? ಜಗತ್ತೇ ಇನ್ನೂ ಉಂಟು ಮಾಡಿಲ್ಲ. ಆಗ್ಲೇನೆ ಗಾಡ್ ಕ್ಯಾನ್ ಫೋರ್ ವ್ಯೂ ಅಬೌಟ್ ಡ್ಯಾನಿ. ನಂಜುಂಡಪ್ಪ ನೋಡ್ಬೋದು ದೇವರು, Hallelujah. ಶಿವಣ್ಣ ನೋಡ್ಬೋದು, ರಾಘು ನೋಡ್ಬೋದು ದೇವರು. ಹೆಂಗಿರ್ತಾನೆ ನನ್ನ ಮಗ, ಹೆಂಗಿರ್ತಾಳೆ, ಹಿಂಗೆ ಇರ್ತಾನೆ, ಇಂಥ ಕಲ್ಲರು, ಇಂಥ ಗುಂಗುರು ಕೂದಲು, ಹಿಂಗೆ ಸ್ಪೆಕ್ಸಲ್ ಹಾಕೊಂಡು ನನ್ನ ಮಗ ಜಿಣ್ಜಿಣ ಅಂತೇಳಿ ಡ್ಯಾನ್ಸ್ ಆಡ್ಕೊಂಡು ತತ್ರ ಮಾಡ್ತಾನೆ. ಅಪ್ಪ ಆಗ್ಲೇ ನೋಡಾಯ್ತು ರೀ. Amen. Hallelujah. ಕಾಲ ಪರಿಪೂರ್ಣ ಆದಾಗ ಕಾಂತಿ ಕುಮಾರಿಯವರೇ ಶಿಕಾರಿಪುರದ ನಿಮ್ನ ಎಳ್ಕೊಂಬಂದು ಇಲ್ಲಿ ತಂದು ಕೂಡಿಸಿ ಪ್ರೀತಿಯ ಹಗ್ಗದಲ್ಲಿ ನಿಮ್ಮನ್ನ ಬಂಧಿಸಿ ಹಾಕ್ಬಿಟ್ರು. Amen. Hallelujah. ಹಲ್ಲೆಲೂಯಾ. Hallelujah. ಈಗ ಅಪ್ಪ ಹೇಳ್ತಾರೆ, ಎಲ್ಲ ಆಯ್ತು, ನಿಮ್ನ ಶಿಲ್ಬೆದೆಲ್ಲ ಮುಗಿಸಿ ಆಯ್ತು. ಈಗ ಶಿಲ್ಬೆ ಮೇಲೆ ಮುಗಿಸಿ ಅಲ್ಲಿ ಹೇಳಿತು, ಎಲ್ಲ ಮುಗಿ, ಇಟ್ಸ್ ಫಿನಿಶ್. ಎಸ್ತರ್ ಹಬ್ಬ ಅಂದ್ರೆ, ಈಸ್ಟರ್ ಹಬ್ಬ ಅಂದ್ರೆ ಏನಂದ್ರೆ ಇಟ್ಸ್ ಫಿನಿಶ್. ಏನ್ ಫಿನಿಶ್ ಆಯ್ತು? ಯಾವ್ದು ಮುಗೀತು? ಮನುಷ್ಯನ ಮೇಲೆ ಇದ್ದಂತ ಪಾಪದ ದಬ್ಬಾಳಿಕೆ ಮುಗೀತು. ಪಾಪದ ಪ್ರತಿಫಲವಾಗಿದ್ದ ದರಿದ್ರಗಳು ಮುಗೀತು. ಪಾಪದ ನಿಮಿತ್ತವಾಗಿ ಬಂದಂತ ನೋವುಗಳು ಮುಗೀತು. ಪಾಪದ ನಿಮಿತ್ತವಾಗಿ ಬಂದಂತ ಶಾಪಗಳು ಮುಗೀತು. God want to curse and he want to finish everything whatever is coming behind you and before you. ನಿನ್ನ ಹಿಂದಾಗಿಯೂ ಮುಂದಾಗಿ ಬರತಕ್ಕ ಪ್ರತಿಯೊಂದು ಅಂಧಕಾರಗಳು ದೇವರು ಕಟ್ಟಾಯ್ತು. ಅದಕ್ಕೆ ಹೇಳ್ತಾರೆ, ದೊರೆತನಗಳನ್ನ ಎಲ್ಲ ಅಧಿಕಾರಿಗಳನ್ನ ಅವನ್ನ ಮುರಿದಾಕಿ ನಿರಾಯುಧರನ್ನಾಗಿ ಮಾಡಿ, ನಿರಾಯುಧರಾಗಿ. ಆಗ ನಿರಾಯುಧರನ್ನಾಗಿ. ಸೊ ಡೆವಿಲ್ ಡಸಂಟ್ ಹ್ಯಾವ್ ಎನಿ ವೆಪನ್ ನೌ, ಈಸ್ ಆಲ್ರೆಡಿ ಡಿಫೀಟೆಡ್. ಈಸ್ಟರ್ ಹಬ್ಬ ಅಂದ್ರೇನು? ಅವನನ್ನ ದೇವರು ಆ ಶಿಲುಬೆಯಿಂದನೇ ಏನ್ ಮಾಡ್ರು? ಅವನ ತಲೆನ ಜಜ್ಜಿದರು. ಹಾಕಿ ಜಜ್ಜಿದಾರ. Hallelujah. ಶಿಲುಬೆನ ಹಾಕಿದ್ದಾರೆ, ಏನಾಗಿದ್ದಾರೆ? ಜಜ್ಜಿದರು. ಜಜ್ಜಾಯ್ತು, ತಲೆ ಜಜ್ಜಾಯ್ತು. ಬರೀ ಬಾಲ ಮಾತ್ರ ಅಲ್ಲಾಡ್ತಾ ಇರುತ್ತೆ ನೋಡಿ ಅದು. Amen. ಅದಕ್ಕೆ ಅವನ ನಿರಾಯುಧರನ್ನಾಗಿ ಮಾಡಿದ್ದಾರೆ. ಗಾಡ್ ಇನ್ಕಾರ್ನೇಟೆಡ್ ಇನ್ ಫ್ಲೆಶ್. ದೇವರು ಇನ್ಕಾರ್ನೇಷನ್ ಅವತಾರ ಅಂತ. ದೇವರು ಮಾಂಸದಲ್ಲಿ ಅವತಾರ ಆದ, ರಕ್ತ ಮಾಂಸದಲ್ಲಿ ಅವತಾರ ತಗೊಂಡ್ರು. ಆಗ ನಾವು ಅವತಾರ ತಗೋಬೇನು? ಇನ್ನೊಂದು ಬಾರಿ ಹುಟ್ಟಿ ಬರಬೇಕು ಹೊರಗಡೆ. Amen. ಅದಕ್ಕೆ Hallelujah. ಒಂದು ಬಾರಿ ತಾಯಿ ಹೊಟ್ಟೆಲಿ ಹುಟ್ಟಿದ್ವಿ, ಈಗ 2ನೇ ಬಾರಿ ಹುಟ್ಟಿದೀವಿ. ದೀಕ್ಷಾಸನ ತಗೊಂಡು ನಾವೆಲ್ಲ ಹುಟ್ಟಿದೀವಿ. ಏನಕ್ಕೆ ಹುಟ್ಟಿದೀವಿ? ಎಲ್ಲ ದೀಕ್ಷಾಸನ ನೋಡು, ನಮ್ಮನ್ನ ಆಯುಧಗಳನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಹೇಳಿ, ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ತಂದೆಯೂ ಆಗಿರುವ ಆತನಿಗೆ, ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಸ್ತೋತ್ರವಾಗಲಿ. ದೇವರು ಪರಲೋಕದಲ್ಲಿರುವ ದೇವರು ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನು, ಸಕಲ ಆತ್ಮೀಯ ವರಗಳನ್ನು, ಎಲ್ಲ ದೈಹಿಕ ವರಗಳನ್ನು, ದೈಹಿಕ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾರೆ. ಅನುಗ್ರಹಿಸಿದ್ದಾನೆ. ಯಾವಾಗ ದೇವರು ಪುನರುತ್ಥಾನ ಆಗ್ಬಿಟ್ರು, ಶಾನನ್ ಅವರೇ, ನಿಮ್ಮ ಅಕೌಂಟ್ಗೆ 2.5 ಕೋಟಿ 3 ಕೋಟಿ ದುಡ್ಡು ನಿಮ್ಮ ಅಕೌಂಟ್ ಬಂದು ಬಿದ್ದಾಯ್ತದು. ಅಲ್ಲಿಯವ್ರಿಗೆ ದುಡ್ಡು ಇರಲಿಲ್ಲ, ಅಲ್ಲಿಯವ್ರಿಗೆ ಲಾಕ್ ಅಪ್ ಆಗಿತ್ತು. ಈಗ ಲಾಕ್ ಓಪನ್ ಮಾಡ್ಬಿಟ್ರು ದೇವರು. ಓಪನ್ ಮಾಡಿ ಏನ್ ಮಾಡ್ಬಿಟ್ರು? ನಿಮ್ಮ ಅಕೌಂಟ್ಗೆ ಆ ದುಡ್ಡನ್ನ ರವಾನೆ ಮಾಡ್ಬಿಟ್ರು. ಆ ದುಡ್ಡು ರವಾನೆ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ನಾವಿವಾಗ ಕ್ಲೈಮ್ ಮಾಡಿ, ಇವಾಗ ನಿಮ್ಮ ಅಕೌಂಟಲ್ಲಿ ದುಡ್ಡಿದೆ, ಅಕೌಂಟಲ್ಲಿ ದುಡ್ಡಿದೆ, 1.5 ಕೋಟಿ ಇದೆ, 1.5 ಕೋಟಿ ದುಡ್ಡಿದೆ ಅಂತ ಹೇಳಿ ಹೋಗ್ಬಿಟ್ಟು ಒಂದು ಆ ಬ್ಯಾಂಕ್ ಮುಂದೆ ನಿಂತ್ಕೊಂಡು, ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಈ ದುಡ್ಡುಗಳು ಬರೋದಕ್ಕಾಗಿ ಸ್ತೋತ್ರ ಅಂತ ಅವ್ನು ಹೇಳ್ತಾರೆ. ಪ್ರಾರ್ಥನೆ ಬೇಡ ಸ್ವಾಮಿ, ಒಳಗೆ ಬಾ ಅಂತ ಹೇಳ್ತಾನೆ ಅವನು. ಇದು ಬ್ಯಾಂಕ್ ಆಫ್ ಹೆವೆನ್, ಪರಲೋಕದ ಬ್ಯಾಂಕು. ಇದು ಯಾವ ಬ್ಯಾಂಕ್? ಇದು ಪರಲೋಕದ ಹೆವೆನ್ಲಿ ಬ್ಯಾಂಕ್. ಬ್ಯಾಂಕ್ ಮುಂದೆ ಯಾರು ನಿಂತವ್ರೆ? ಭಿಕ್ಷುಕ. ಭಿಕ್ಷುಕ ನಿಂತವನೆ. ಅವನ ಅಕೌಂಟ್ ಇಲ್ಲಿಲ್ಲ, ಈ ಬ್ಯಾಂಕಲ್ಲಿ ಏನಿಲ್ಲ, ಅಕೌಂಟ್ ಅಲ್ಲಿ ಇಲ್ಲ. ಅವನ ಅಕೌಂಟ್ ಓಪನ್ ಮಾಡಿಲ್ಲ, ಕೈಯಲ್ಲಿ ದುಡ್ಡು ಇಲ್ಲ, ಬರೀ ದರಿದ್ರದಲ್ಲಿದ್ದಾನೆ.
ಇವನಿಗೆ ಬ್ಯಾಂಕ್ಗೂ ಇವನಿಗೆ ಸಂಬಂಧ ಇಲ್ಲ. ಅದು ಇವ್ನಿಗೆ ಚೆನ್ನಾಗಿ ಗೊತ್ತು, ಬ್ಯಾಂಕಲ್ಲಿ ತುಂಬ ದುಡ್ಡು ಇದೆ, ಆದರೆ ಕ್ಲೈಮ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅವ್ನು ಕ್ಲೈಮ್ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅವನು ಒಳಗೆ ಬರಲಿಲ್ಲ. ಈ ಇಸ್ ನಾಟ್ ಇನ್ಸೈಡ್ ಕವನೆಂಟ್ ಆಫ್ ಮ್ಯಾನ್. ದೇವರ ಒಡಂಬಡಿಕೆ ಒಳಗೆ ಯಾವಾಗ ಬರ್ತೀರಾ, ಯಾವಾಗ ಒಡಂಬಡಿಕೆ ನಿಮ್ಮ ಒಳಗೆ ಬರುತ್ತೆ, ಯಾವಾಗ ವಾಕ್ಯ ನಿಮ್ಮ ಒಳಗೆ ಬರುತ್ತೆ, ಆಟೋಮೆಟಿಕ್ ಆಗಿ ಹಣಕಾಸುಗಳು ನಿಮಗೆ ಡ್ರಿಫ್ಟ್ ಆಗ್ತಾ ಬರುತ್ತೆ. ಬ್ಯಾಂಕ್ ಒಳಗಡೆ ದುಡ್ಡಿದೆ, ಬ್ಯಾಂಕ್ ಒಳಗಡೆ ಭಿಕ್ಷಿತ ನಿಂತಿದ್ದಾನೆ, ಅವನ ಅಕೌಂಟ್ ಇಲ್ಲ, ಅವನ ಕೈಯಲ್ಲಿ ದುಡ್ಡನ್ನು ಇಲ್ಲ. ಈಗ ಎರಡನೇದ ನೋಡ್ತೀರಾ, ಅಕೌಂಟ್ ಓಪನ್ ಆಗಿದೆ, ಆದ್ರೆ ಅವನ ಠೇವಣಿ ಅದರಲ್ಲಿ ಇಲ್ಲ. ಅಕೌಂಟ್ ಓಪನ್ ಹೇಳಿ, ಅಕೌಂಟ್ ಓಪನ್ ಆಗಿದೆ, ಅಕೌಂಟ್ ಓಪನ್ ಆಗಿದೆ, ಆದ್ರೆ ಅವನ ಠೇವಣಿಯಲ್ಲಿ ಯಾವ ಹಣ ಇಲ್ಲ, ಯಾವ ಹಣ ಇಲ್ಲ. ಎಲ್ಲ ಇದ್ದರೂ ದರಿದ್ರರಾಗಿದ್ದಾನೆ. ಎಲ್ಲವೂ ಇದ್ದರೂ He ದರಿದ್ರನಾಗಿದ್ದಾನೆ. knows God. He knows God is good God. He knows God is a sovereign God. ದೇವ್ರ ಪರಾಕ್ರಮಶಾಲಿ ಅಂತ ಗೊತ್ತು, ದೇವರೆಲ್ಲ ಮಾಡಕ್ಕೆ ಶಕ್ತನಾಗಿದ್ದಾನೆ ಅಂತೆಲ್ಲ ಗೊತ್ತು. ಆದರೆ ಇನ್ಸೈಡ್ ರೆವಲ್ಯೂಷನ್ ಅವನಿಗಿಲ್ಲ, ಇನ್ಸೈಡು ರೆವಲ್ಯೂಷನ್ ಇಲ್ಲ. ಆಗ ನಿಮಗೆ ನೋಡಿ, ಕೆಲವೆಲ್ಲ ನೋಡಿ ಸಭೆಗಳಲ್ಲಿ ದೇವರು ಅಲೆಲಿಯಾ ತೋತ್ರ ಎಲ್ಲ ಹಾಡಾಡ್ತಾರೆ, ಅದನ್ನ ಮನೆಗೆ ಹೋಗಿ ಬಡ್ಡಿ ಬೀಸಿ ಕೇಳ್ತಾ ಇರ್ತಾರೆ, ಮತ್ತೆ ಬಿಡಿ ಸೇರ್ತಾ ಇರ್ತಾರೆ, ಮತ್ತೆ ಸಾಲ ಕೇಳ್ತಾ ಇರ್ತಾರೆ, ಮತ್ತೆ ಜಗಳ ಆಡ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿದೆ, ಆದರೆ ಆ ಕವನೆಂಟ್ ಅವರೊಳಗೆ ಬರಲಿಲ್ಲ. ಆಗ ಮೊದಲನೇದು ಭಿಕ್ಷದವನು, ಅವನಿಗೆ ಅಕೌಂಟೇ ಇಲ್ಲ, ಆದರೆ ಬ್ಯಾಂಕಲ್ಲಿ ದುಡ್ಡಿದೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು, ಆದರೆ ಅವನಿಗೆ ಅದರಿಂದ ಏನು ತೊಗೊಳಕ್ಕೆ ಆಗಲಿಲ್ಲ. ನಾನು ಇವಾಗ ಹೇಳ್ತಿರೋದು ಏನು ಗೊತ್ತಾ, ಎಫೆಸರ್ 1:3, ಪರಲೋಕದಲ್ಲಿರೋ ದೇವರು ಸಕಲ ಆತ್ಮೀಯ ವರಗಳನ್ನು ಈ ಬ್ಯಾಂಕಲ್ಲಿ ನಿಮ್ಗೆ ಇಟ್ಟಿದ್ದಾರೆ, ಈ ಬ್ಯಾಂಕಿಂದ ನಾವು ತಗೋಬೇಕು. ನೆಕ್ಸ್ಟ್ ಹೇಳುತ್ತೆ, ಅವನ ಅಕೌಂಟ್ ಓಪನ್ ಮಾಡಿದ್ದಾನೆ, ಅವನ ಅಕೌಂಟಲ್ಲಿ ದುಡ್ಡು, ಅಂದರೆ ನೀವು ದೇವ್ರ ಒಳಗೆ ಬಂದಿದ್ದೀರಾ, ದೇವ್ರ ಒಳಗಿರೋದು ನಿಮ್ಮ ಒಳಗಿಲ್ಲ. ಯು ಆರ್ ವಿತ್ ಗಾಡ್ ಬಟ್ ನಥಿಂಗ್ ಇಸ್ ದೇರ್ ಇನ್ಸೈಡ್ ಆಫ್ ಯೋರ್ ಹಾರ್ಟ್. ನಿನ್ನ ಹೃದಯದಲ್ಲಿ ಬರಿದಾದ ಪಾತ್ರೆ ಆಗಿದೆ. ಅದಕ್ಕೆ ಬೇಕಾ ಬಂದಾಗ ಜಗಳ ಆಡ್ತೀವಿ, ಬೇಕಾ ಬಂದಾಗ ಕೋಪ ಪಡ್ತೀವಿ, ಬೇಕಾ ಬಂದಾಗ ಅಡಿ ಪರ್ಚಿ ಬಿಡ್ತೀವಿ, ಆಮೇಲೆ ಸಾರಿ ಮಮ್ಮಿ ಅಂತೀವಿ, ಆಮೇಲೆ ಸಾರಿ ಡ್ಯಾಡಿ ಅಂತೀವಿ, ಸಾರಿ ಹಸ್ಬೆಂಡ್ ಅಂತೀವಿ, ಸಾರಿ ವೈಫ್ ಅಂತೀವಿ. ಯಾಕೆ? ದೇರ್ ಇಸ್ ನೋ ಕನೆಕ್ಷನ್ ಇಲ್ಲ ನಿಮಗೆ. ಮೂರನೇದು, ಅಕೌಂಟಲ್ಲಿ ಹಣ ಇದೆ, ಅಧಿಕಾರದಲ್ಲಿ ಒಳಗೆ ಹೋಗ್ತಾ ಇದ್ದಾನೆ ಒಬ್ಬ. ಇವಾಗ ಇವನು ಚೆಕ್ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಇವನ ಕೈಲಿ ಚೆಕ್ಕು ಇದೆ. ಇವಾಗ ಎಕ್ಸಾಂಪಲ್, ಇವಾಗ ಜಾನ್ ಅವ್ರ ಕೈಲಿ 1.5 ಕೋಟಿ ಹಣ ಇದೆ ಅಂತ ತಿಳ್ಕೊಳ್ಳಿ, ಅವ್ರ ಅಕೌಂಟಲ್ಲಿ ದುಡ್ಡಿದೆ. ಇವಾಗ ಅವ್ರ ಅಕೌಂಟಲ್ಲಿ ದುಡ್ಡಿದ ಮೇಲೆ ಅಕೌಂಟ್ ಒಳಗೆ ಹೋದಾಗ ಬ್ಯಾಂಕ್ ಹತ್ರ ಹೋಗಿ ಏನು ಹೇಳ್ತಾರೆ ಅವ್ರಿಗೆ, ನೋಡಪ್ಪ ನಂದು 1.5 ಕೋಟಿ ಸ್ವಲ್ಪ ತೋರ್ಸಪ್ಪ ನೀನು, ನಾನು ನೋಡ್ಬೇಕಾದ್ರೆ. ಸರ್ ಏನು ಸರ್ ಹೇಳ್ತಾರೆ, 1.5 ಕೋಟಿ ತರಕ್ಕೆ ಸಾಮಾನ್ಯ ಕೆಲಸನ ಸರ್, ಈ ಅಕೌಂಟ್ ಇರೋ ಟೇಬಲ್ ಇಷ್ಟು ಸರ್, ಇದೆ ನಿಮ್ಗೆ ಹೆಂಗೆ ಸರ್ ತೋರ್ಸೋಕ್ಕಾಗತ್ತೆ? ನಿಮ್ಗೆ ತೋರಿಸೋದ್ರೆ ಆಮೇಲೆ ಇರೋ ಬರೋರೆಲ್ಲ ಈ ರೋಡಲ್ಲಿ ಇರೋಲ್ಲ, ನಮ್ಮ ತೋರಿಸೋ ಎಲ್ಲ ಮುಂದೆ ಇಟ್ಬಿಟ್ರೆ ನಾವು ಗೋವಿಂದ ಆಗ್ಬಿಡ್ತೀವಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಬದಲಾಗಿ ಒಂದೇ ಒಂದು ಐಡಿಯಾ ಮಾಡೋಣ ಸರ್, ಈ ಬ್ಯಾಂಕಲ್ಲಿ ಒಂದು ರೂಲ್ಸ್ ಇಟ್ಟಿದ್ದೀವಿ ಸರ್ ಅಂತೇಳಿ, ನಿಮ್ಮ ಪಾಸ್ಬುಕ್ ಕೊಡಿ ಸರ್ ಅಂತ ಹೇಳ್ತಾರೆ. ಆ ಪಾಸ್ಬುಕ್ನ ಒಳಗೆ ಮಿಷಿನ್ ಹಾಕಿ ಡ್ರರ್ ಅಂತ ಆಗ್ಬಿಟ್ಟು ಬರ್ರ ಅಂದ್ಬಿಟ್ಟು ಕೊಡ್ತಾರೆ ನೋಡಿ, ಹಂಗೆ ಅಂದ್ಬಿಟ್ಟು ಒಂದು ಚಿಕ್ಕ ಲೈನ್ ಇರುವೆ ಥರ ಹೋಗುತ್ತದು. ಆ ಇರುವೆ ಅಷ್ಟೇ ಪ್ರಿಂಟಿಂಗ್ ಆಗಿರುತ್ತೆ. ಅದರಲ್ಲಿ 1.5 ಕೋಟಿ ಅಂದ ತಕ್ಷಣ ಜಾನ್ ಮುಖ ಕಣ್ಣು ಗಿಣ 1.5 ಕೋಟಿ ಕೊಡ್ಲಿಲ್ಲ ಅಲ್ಲ ರೀ ನಿಮಗೆ, 1.5 ಕೋಟಿ ಬರೀ ಮೆಸೇಜ್ ನಿಮ್ಗೆ ಬಂದಿದ್ದು, ನೀನು ದುಡ್ಡೇ ಕೈಗೆ ಬಂದಿಲ್ಲ. ಮೆಸೇಜ್ ನೋಡಿದ ತಕ್ಷಣ ಯಾಕೆ ಅಷ್ಟು ಎಕ್ಸೈಟ್ ಆಗಿದೆಯಾ ನೀನು? ದುಡ್ಡು ಬರಲಿಲ್ಲ ಕೈಗೆ, ಆದ್ರೆ ಅವ್ನಿಗೆ ಹೆಂಗೆ ಅನ್ಸತ್ತು ಅಂದರೆ ದುಡ್ಡೇ ಜೋಬೊಳಗೆ ಬಂದಂಗೆ, ಅಷ್ಟು ಅವನಿಗೆ ಒಂದು ಖುಷಿ ಆಗ್ಬಿಡುತ್ತೆ ಅಲ್ವಾ? ನನ್ನ ಪ್ರಿಯ ಮಕ್ಕಳೇ, ಒಂದು ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಬರೆಯೋ ಒಂದೇ ಒಂದು ಪ್ರಿಂಟಿಂಗ್ ಲೆಟರು ಅವ್ರು ಹಾಕಿದ ತಕ್ಷಣ ಕೈ ಕಾಲು ಓಪನ್ ಆಗದೆ ಕಿವಿಯೆಲ್ಲ ಓಪನ್ ಆಗೋದಾದರೆ ಒಂದಿನ ಬ್ಯಾಂಕ್ ಮುಚ್ಕೊಂಡು ಗೋವಿಂದ ಅಂತ ಹೋಗ್ಬಿಡ್ತಾನೆ. ಅದು ಈ ಬ್ಯಾಂಕು ಕೊನೆಯವರೆಗೂ ಸದಾ ಕಾಲ ಇರುತ್ತೆ. ಅಪ್ಪ ಹೇಳ್ತಾರೆ, ನಿನ್ನ ಹೆಸರಲ್ಲಿ ಈಗ ಬರ್ತಾ ಇತ್ತು ಎಫೆಸರ್ 1:13, ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಅವರು ತಂದಿದ್ದಾರೆ. ಆಗ ಈಸ್ಟರ್ ಹಬ್ಬ ಅಂದ್ರೇನು, ನಿಮಗಾಗಿದೆ ಎಲ್ಲವನ್ನ ಇಟ್ಟಿದ್ದಾರೆ. 1.5 ಕೋಟಿ ತಗೊಳಕ್ ಹೋಗ್ಬಿಟ್ಟು ಜಾನ್ ಅವ್ರ ಹೋಟ್ಲ್ ಮುಂದೆನೋ ಬ್ಯಾಂಕ್ ಮುಂದೆ ಕೂತ್ಕೊಂಡು, ನಾನು ಇವತ್ತಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಮಾಡ್ತೀಯಾ? ನಂದು 1.5 ಕೋಟಿ ಕೊಡಿ. ಅಲ್ಲಪ್ಪ 1.5 ಕೋಟಿ ನಿಂದೆ ಎಲ್ಲ ಬಂದು ತೊಗೊಂಡೋಗು, ಎಲ್ಲ ನಾವು ಸತ್ಯಾಗ್ರಹ ಮಾಡ್ತಾ ಇದ್ದೀನಿ, ನಾವು ಉಪವಾಸ ಮಾಡ್ತಾ ಇದ್ದೀವಿ 40 ದಿವಸ, ನೀವು ಕೊಡಬೇಕು ಅದನ್ನು. ಅಲ್ಲಪ್ಪ ಅದು ಕೊಡೋಕ್ಕೆ ನಿನಗೆ ಇಟ್ಟಿರೋದಲ್ಲಪ್ಪ, ಅಲ್ಲ ನಾವು ಉಪವಾಸ ಮಾಡೇ ಮಾಡ್ತೀನಿ, ನೀವು ಕೊಡಲೇಬೇಕು. ಆಗ ಬ್ಯಾಂಕಲ್ಲಿ ಒಂದು ನಿಯಮ ಇದೆ, ಆ ಬ್ಯಾಂಕ್ಗೆ ಯಾವುದು ನಿಂದು ಉಪವಾಸಗಳು ಬೇಕಾಗಿಲ್ಲ, ನಿನ್ನ ತ್ಯಾಗಗಳು ಬೇಕಾಗಿಲ್ಲ, ಶಿಲ್ಬೆ ಮೇಲೆ ನೀವು ಹೋಗಿ ಮಳೆ ಹೊಡೆಸ್ಕೊಳ್ಳೋದು ಬೇಕಾಗಿಲ್ಲ, ಎಲ್ಲ ನಿನ್ಗೆ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಏನು ಮಾಡ್ಬೇಕು ಜಾನು? ಆ ಚೆಕ್ ಬುಕ್ನ ಎತ್ಕೊಂಡು ಒಳಗೆ ಹೋಗಬೇಕು. ಆ ಚೆಕ್ ಬುಕ್ ಎತ್ಕೊಂಡು ಹೋದರೆ ನೋಡಿ, ಇದು ಚಿಕ್ಕ ಪೇಪರ್, ಇದು ಬ್ಯಾಂಕಿಗೆ ಕೊಟ್ಟಿದೆ,
ಇದು ಒಂದು ನಿಯಮ, ಬ್ಯಾಂಕ್ದು ಒಂದು ನಿಯಮ. ಆ ಚೆಕ್ ಬುಕ್ ತೊಗೊಂಡೋಗಿ ಅದಲ್ಲೆಲ್ಲ ಬರೆದುಬಿಟ್ಟು 1.5 ಕೋಟಿ ಅಂತ ಎಲ್ಲ ಬರೆದು ವರ್ಡ್ಸಲ್ಲಿ ಬರೆದು ನ್ಯೂಮರಿಕಲ್ ನಂಬರ್ ಎಲ್ಲ ಬರೆದು ಒಳಗೆ ಕೊಟ್ಟ ಮೇಲೆ, ಸಾರ್ ಸೈನ್ ಹಾಕಿ ಸಾರ್. ನಾನೇ ಇಲ್ಲಿ ನಿಂತಿದ್ದೀನಲ್ಲ, ನಾನೇ ಇದ್ದೀನಿ, ನನ್ನ ಮುಖ ತಾನೇ ಇರೋದು ನಿನಗೆ, ಇನ್ಯಾವ ಮುಖ ಬೇಕು ನಿನಗೆ? ನಂದೇ ಇದೆಯಾ ಮುಖ? ಅಲ್ಲ, ಇನ್ಯಾಕೆ ಬೇಕು ನನ್ನ ಸೈ? ಇಲ್ಲ ಸರ್, ನೀವು ಸೈನ್ ಹಾಕಿ ಸರ್. ಸೈನ್ ಹಾಕಿದ್ರೆ ಕೊಡೋದು. ಯಾಕೆ ಸೈನ್ ಹಾಕ್ಬೇಕು? ನಂದು ನಾನೇ ಇದ್ದೀನಲ್ಲ, ನಾನೇ ಸಾಕ್ಷಿ ಇಲ್ಲಿ. ಆದರೂ ಲಾ ಪ್ರಕಾರ ನೀವು ಸೈನ್ ಹಾಕ್ಲೇಬೇಕು ಸರ್. ಆಗ ಚೆಕ್ ಬುಕ್ ಅನ್ನೋದು ನಿಮ್ಮ ಪ್ರಾರ್ಥನೆ. ನೀವು ಬೇಡಿ ಸೈನ್ ಹಾಕೋದು ಯೇಸುವಿನ ನಾಮ. Hallelujah. ನಾಮ ನೀವು ಹಾಕಬೇಕಾದ್ರೆ ನನ್ನ ತಂದೆ ಬಳಿ ನನ್ನ ನಾಮದಿಂದ ಏನನ್ನ ಕೇಳಿದ್ರು ಕೂಡ ಅದನ್ನ ನಾನು ನಿಮಗೆ ಮಾಡ್ತೀನಿ ಅಂತ ಅಪ್ಪ ಹೇಳ್ತಾರೆ. ಏನನ್ನ ಕೇಳಿದ್ರು ಅದು ಮಾಡ್ತೀನಿ ಅಂತಾರೆ. ಆಗ ನಾನು ಹೇಳಿದೆ, ತಂದೆ ಮನೆಗೆ ನೀವು ಬರಬೇಕಾದ್ರೆ ಬರೀ ಖಾಲಿ ಬ್ಯಾಗ್ ಇಟ್ಕೊಂಡು ಬರ್ತೀರಾ, ಆದರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಮೂಟೆ ಇಟ್ಕೊಂಡೆ ತಂದೆ ಮನೆಯಿಂದ ತಾಯಿ ಮನೆಯಿಂದ ನೀವು ಗಂಡನ ಮನೆಗೆ ಹೊರಟೋಗಿ ಹೋಗ್ತೀರಾ. ಆಗ ದಿಸ್ ಇಸ್ ದ ಪ್ಲೇಸ್ ವೆರ್ ಯು ರಿಸೀವಿಂಗ್ ಸಮಥಿಂಗ್ ಫ್ರಮ್ ಗಾಡ್. ವಾಟ್ ಗಾಡ್ ಹ್ಯಾಸ್ ಆಲ್ರೆಡಿ ಕೆಪ್ಟ್ ಇನ್ ಯುವರ್ ನೇಮ್. ವಾಟ್ ಇಸ್ ಆಲ್ರೆಡಿ ಗಾಡ್ ಇನ್ ಸ್ಟೋರ್ಡ್ ಫಾರ್ ಯು. ನಿನಗಾಗಿ ನಿನ್ನ ಅಕೌಂಟ್ ಅಲ್ಲಿ ಎಲ್ಲವನ್ನ ದೇವರು ಹಾಕಿ ಇಟ್ಟಿದ್ದಾರೆ. ಅದನ್ನ ನೀವು ಪಡ್ಕೊಳ್ಳೋದಕ್ಕೆ ಏನ್ ಮಾಡೋದು? ಅಧಿಕಾರದಿಂದ ಚಲಾವಣೆ ಮಾಡಿ, ಅಧಿಕಾರದಿಂದ ಮಾತಾಡಿ, ಅಧಿಕಾರದಲ್ಲಿ ನುಡಿರಿ. ಆಗ ಬ್ಯಾಂಕ್ ಮುಂದೆ ಅವನು ಹೇಗೆ ಹೇಳ್ತಾನೆ, ಅವಾಗ ಅವನ ಅಕೌಂಟ್ ಒಳಗೆ ಬರ್ಬೇಕಾ? ಬ್ಯಾಂಕ್ ಮುಂದೆ ಹೆಂಗ್ ಬರ್ತಾನ ಅವನು? ಹೆಂಗ್ ಹೇಳ್ತಾನೆ ಬ್ಯಾಂಕ್ ಮುಂದೆ ಬಂದು? ಅಪ್ಪ ತಂದೆ ನನ್ನ ದುಡ್ಡು ವಾಪಸ್ ಕೊಟ್ಬಿಡಪ್ಪ ಅಂತ ಮ್ಯಾನೇಜರ್ ಮುಂದೆ ಬೇಡ್ತಾನೆ ಅವನು. ಅವನು ಹೇಳಿದೆ, ಸರ್ ನೀವ್ಯಾಕೆ ಸರ್ ಬೇಡ್ತೀರಾ? ನಾವು ನಿಮ್ಮದ್ರ ಬೇಡ್ತಾ ಇದ್ದೀವಿ ಸರ್. ನೀವು ಇಲ್ಲಿ ಹಾಕೋದ್ರಿಂದ ನಮಗೆ ಸಂಬಳ ಸಿಗ್ತಾ ಇದೆ ಸರ್. ದೇವದೂತರು ಹೇಳ್ತಾರೆ, ನೀವು ಹಾಕೋ ಪ್ರೇರಿಂದ ನಾವು ಬಾಳ್ತಾ ಇದೀವಪ್ಪ. ನಿಮ್ದು ಆಲ್ರೆಡಿ ದುಡ್ಡು ಇದೆಯಪ್ಪ ನೇತ್ರಮ್ಮ, ನೀನು ಜಪ ಮಾಡಬೇಡ, ಉಪವಾಸ ಮಾಡಬೇಡಮ್ಮ. ಅವನು ಹೋಗ್ಬಿಡ್ತಾ, ದಯವಿಟ್ಟು ಕೊಟ್ಬಿಡಿ ಸರ್, ನಂದು ಕೊಟ್ಬಿಡಿ ಸರ್. ಸರ್ ನಿಮ್ಮದೇ ಸರ್, ತಗೊಳ್ಳಿ ಸರ್. ದಟ್ ಈಸ್ ಕಾಲ್ಡ್ ದ ಕ್ಲೈಮಿಂಗ್. ಕ್ಲೈಮಿಂಗ್ ಅಂದರೆ ನೀವು ನ್ಯಾಯಬದ್ಧವಾಗಿ ಘೋಷಣೆ ಮಾಡಿ ಅದನ್ನು ಪಡ್ಕೊಳ್ಳತಕ್ಕಂಥ ಒಂದು ವೇಳೆ ರಿಸೀವಿಂಗ್ ಮಾಡೋದು. ಕ್ಲೈಮಿಂಗ್ ಅಂದರೆ ನಿಂದು ಅಂತ ಹೇಳೋದು. ನಾಯಿ ಹಿಡ್ಕೊಂಡು ಹೋಗ್ತಾ ಇದ್ದೀರಾ, ನಾಯಿ ಅವನು ಎತ್ಕೊಂಡು ಹೋಗ್ಬಿಡ್ತಾನೆ. ಅವ್ನು ಎತ್ಕೊಂಡು ಹೋಗಿದ ತಕ್ಷಣ 8 ವರ್ಷನೇ ಸಾಕಿದ್ದೀರಾ ನಾಯಿ, 1 ಲಕ್ಷ ರೂಪಾಯಿ ನಾಯಿ. ಅವ್ನು ಎತ್ಕೊಂಡು ಹೋದ ತಕ್ಷಣ ಒಳ್ಳೇದಪ್ಪ ಬೇಗ ತೊಗೊಂಡು ಹೋಗ್ಬಿಡಪ್ಪ ಅಂತ ಬಿಡ್ತೀರಾ? ನಾನು ಹೇಳ್ತಾನೆ, ನಿಮ್ಗೆಲ್ಲವನ್ನ ಕ್ಲೈಮ್ ಮಾಡಿದೆ ಇಟ್ಟಾಯ್ತು. ಇವಾಗ ಅವ್ನು ಹೋಗಿ ಸತ್ಯಾಗ್ರಹ ಮಾಡಿದ, ಅವ್ನು ಹೇಳ್ತಾನೆ, ಬಂದ್ಬಿಡಿ ಸರ್, ಒಳಗೆ ಬಂದ್ಬಿಡಿ, ತೊಗೊಂಡೋಗಿ ಸರ್. ಇಲ್ಲ, ನಾನು ಸತ್ಯಾಗ್ರಹ ಮಾಡೇ ತೊಗೊಳ್ತೀನಿ. ಇವತ್ತು ಅನೇಕ ಕ್ರೈಸ್ತರುಗಳು ಉಪವಾಸ ಮಾಡಿಕೊಂಡು ಹೋರಾಡಿಕೊಂಡು ದೇವ್ರಿಗೆ ವಿರೋಧ, ನಾವು ಇವತ್ತು ದೇವ್ರಿಗೆ ವಿರೋಧವಾಗಿ ನಾವು ಸೇನೆ ವಿರೋಧವಾಗಿ ಹೋಗ್ತಾ ಇದ್ದೀವಿ, ಪರಲೋಕ ವಿರೋಧ ಪ್ರೇ ಮಾಡೋಕೆ ಹೋಗ್ತಿದ್ದೀವಿ. ಯಾಕೆ ನೀವು ದಂಡೆತ್ವ ಅಂತಾನೆ ಹೇಳೋರು ದೇವ್ರು ನಿನಗೆ? ಯಾಕೆ ಹೋರಾಟ ಮಾಡ್ತೀವಿ? ಅಷ್ಟು ದೊಡ್ಡ ಕಷ್ಟ ಕೊಡೋ ದೇವ್ರು ಅವ್ರು ನಿನಗೆ. ಹೋರಾಡೋದು ಬೇಕಾಗಿಲ್ಲ. ನೀವು ವೈ ಟು ಫೈಟ್ ವಿತ್ ದ ಡೆವಿಲ್, ಡೋಂಟ್ ಫೈಟ್ ವಿತ್ ಗಾಡ್. ಕಮಾನ್, ಸೈತಾನ್ ಜೊತೆ ಹೋರಾಡು, ಆದರೆ ದೇವ್ರ ಜೊತೆ ಹೋರಾಡಬೇಡ, ಪ್ರೀತಿ ಮಾಡು. ಹೋರಾಡ್ತೀವಿ ಇವತ್ತು 3 ದಿನ ಹೋರಾಟ. ನಾವು ಬೇರೆ ಬರಲೋಕ ವಿರೋಧ ನಿಂತ್ಕೊಳ್ತೀವಿ, ಅವ್ರ ಸಿಂಹಾಸನ ವಿರೋಧ ನಾವು ಹೋರಾಟ ಮಾಡ್ತೀವಿ. ಅವರೇ ಎಲ್ಲ ಹೋರಾಟ ಮಾಡಿ ಶಿಲ್ಬೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಎಲ್ಲ ಮುಗೀತು ಅಂತ ಹೇಳಿದ್ಮೇಲೆ ನೀನು ಯಾವ್ದು ಚಾಪ್ಟರ್ ಓಪನ್ ಮಾಡ್ತಿದ್ಯಲ್ಲೋ ಮಾರಾಯ? ವೆನ್ ಗಾಡ್ ಸೇಸ್ ಇಟ್ ಫಿನಿಶ್, ದೆನ್ ವೈ ಯು ಸೇ ಇಟ್ಸ್ ನಾಟ್ ಫಿನಿಶ್? ಇವತ್ತು ನೀನು ಆ ಥರ ಮಾಡ್ತಾ ಇದ್ರೆ ಸ್ಟಿಲ್ ಯು ಆರ್ ನಾಟ್ ಕಮ್ ಅಂಡರ್ ದಟ್ ರೆವಲ್ಯೂಷನ್. ಈ ಒಂದು ನಾಲೆಡ್ಜಲ್ಲಿ ಬರಲಿಲ್ಲ, ಆ ಪ್ರಕಟಣೆಗಳು ಬರಲಿಲ್ಲ. ಆ ಪ್ರಕಟಣೆ ಒಳಗೆ ನೀವು ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೆ ಆಶೀರ್ವಾದ ನಿಮ್ಮದು ಆಗೋದಿಲ್ಲ. ನಿಮ್ಮದು ಆಗಬೇಕಂದ್ರೆ ನೀವು ಬ್ಯಾಂಕ್ ಹತ್ರ ಬರಬೇಕು, ಚೆಕ್ ಬುಕ್ ಹಿಡ್ಕೋಬೇಕು. ಹೆಂಗೆ ಬರ್ತಾನ ಅವನು? ಹೆಂಗೆ ಬರ್ತಾ ಇದ್ದಾನೆ? ಸೂಟು ಬೂಟು. ಫಸ್ಟ್ ಇದವನು ಭಿಕ್ಷದವನ ಥರ ನಿಂತವನೆ, 2ನೇನು ಧೋತಿ ಹಾಕೊಂಡು ನಿಂತವನೆ, 3ನೇನು ಸೂಟ್ ಹಾಕೊಂಡು ನಿಂತ. ಫಸ್ಟ್ ಹಿಂಗೆ ನಿಂತವನೆ, ಭಿಕ್ಷದವನಾಗಿ ನಿಂತವನೆ. ಬ್ಯಾಂಕ್ ಮೇಲೆ ಆಸೆ ಅವನಿಗೆ, ಕರ್ತರು ಕೊಡುಪಾರೋ ಎಡುಪಾರೋ, ಆ ಕತ್ತರು ತೋತ್ರೋ ಇಬ್ಬಡಿ ಇರ್ಕೋ, ನಾನು ಹಿಂಗೆ ಇರ್ತೀನಿ ಅನ್ನೋ ಇವನ್ ಮೆಂಟಾಲಿಟಿ ಆ ಥರ. ಯಾಕೆ? ಈ ಡಸಂಟ್ ಹ್ಯಾವ್ ದ ನಾಲೆಡ್ಜ್ ಆಫ್ ಗಾಡ್. ಸೆಕೆಂಡ್ ಒನ್, ಈ ನೋಸ್ ಗಾಡ್ ಬಟ್ ಸ್ಟಿಲ್ he is unable to prick from God. ದೇವ್ರ ತಗೊಳಕ್ಕೆ ಅವನ ಕೈಯಲ್ಲಿ ಆಗ್ತದೆ. ಯಾಕಂದರೆ ದೇವರದ್ದಿರೋ ಇನ್ವೆಸ್ಟ್ಮೆಂಟ್ ಅವನ ಹೃದಯದಲ್ಲಿ ಇಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಇರುವವನಿಗೆ ಕೊಡಲ್ಪಡುತ್ತೆ, ಇಲ್ಲದವನ ಕೈಯಲ್ಲಿ ಇರೋದು ಕಿತ್ತಲ್ಪಡುತ್ತೆ. ಆಗ ಇರೋನಿಗೆ ಇನ್ನೂ ಕೊಡ್ತಾ ಹೋಗ್ತಾರೆ ದೇವರು, ನಿಮ್ಗೆ ಇನ್ನೂ ಕೊಡ್ತಾ ಹೋಗ್ತಾರೆ. ನಾವು ಹೇಳಿದ್ವಿ ಅವ್ನಿಗೆ ಇನ್ನೂ ಕೊಡ್ತಾ ಇದ್ದೀರಾ? ಹೌದು. ಯಾಕೆ? ನನ್ನ ನಾಲೆಡ್ಜ್ ಇದೆ ಅವನ ಹತ್ರ, ನನ್ನ ದರ್ಶನ ಇದೆ, ನನ್ನ ವಾಕ್ಯ ಇದೆ ಅವನ ಹತ್ರ, ನನ್ನ ಮಗಳಿಗೆ ಅದಿದೆ, ಅದಕ್ಕೆ ನಾನು ಇನ್ನೂ ಕೊಡ್ತೀನಿ ಅಂತ ಹೇಳ್ತಾರೆ. ಹೇಳಿ, ಪಕ್ಕದಲ್ಲಿ ಹೇಳಿ, ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲ್ಪಡುತ್ತದೆ, ಇಲ್ಲದವನ ಕಡೆಯಲ್ಲಿ ಇರೋದನ್ನು ಕಿತ್ತಲ್ಪಡುತ್ತೆ, ಇದ್ದವನಿಗೆ ಕೊಡಲ್ಪಡುತ್ತೆ. ಅಲ್ಲ, ಇಲ್ಲದೆ ಇರೋನ್ ಕೈಲಿ ಇರೋದು ಕಿತ್ಕೊಂತಂದ್ರೆ ಏನರ್ಥ? ಇಲ್ದವ್ರನ ಕೈಲಿ ಇರೋದು ಕೂಡ ಕಿತ್ತಲ್ಪಡ. ಇಲ್ದೇವ್ರನ ಕೈಲಿ ಏನದು? ಇಲ್ದೇವ್ರನ ಕೈ ಅಂದರೆ ಅವನಿಗೆ ದೇವರ ಜ್ಞಾನ ಇಲ್ಲ, ದೇವರ ದರ್ಶನ ಇಲ್ಲ, ದೇವರ ತಿಳುವಳಿಕೆ ಇಲ್ಲ, ದೇವ್ರದ್ದು ಯಾವುದೋ ಆ ಕಾರ್ಯಗಳು ಅವನಿಗೆ ಮನಸ್ಸಲ್ಲಿಲ್ಲ, ದೇವ್ರಿಗೆ ಬದುಕಬೇಕನ್ನೋ ಹಂಬಲ ಇಲ್ಲ, ಇದೆಲ್ಲ ಇದೆ ಅವನಿಗೆ. ಆಗ ಇರೋದೇನೋ ಅವನ ಹತ್ರ? ಇಲ್ಲದವನ ಕಡೆಯಲ್ಲಿ
ಇಲ್ಲದವನ ಕಡೆಯಿಂದ ಇರೋದು ಕಿತ್ತಲ್ಪಡತ್ತೆ. ಏನಿರೋದು? ಏನಿರೋದು? ಇಸ್ರಾಯೇಲ್ ಮಕ್ಕಳನ್ನ ಐಗುಪ್ತ ದೇಶದ ಜನರಿಗೆ ನಾಲೆಡ್ಜ್ ಇರಲಿಲ್ಲ, ಜ್ಞಾನ ಇರಲಿಲ್ಲ, ವಾಕ್ಯ ಇರಲಿಲ್ಲ, ದೇವ್ರ ಬಗ್ಗೆ ಗೊತ್ತಿರಲಿಲ್ಲ, ದೇವ್ರ ಕೇರ್ ಇರಲಿಲ್ಲ. ಆಗಿದ್ದೇನು ನೋಡ್ತಾರೆ ಕೊನೆಗೆ? ಆಸ್ತಿ. ಅದನ್ನ ಏನು ಮಾಡ್ತಾರೆ? ಕಿತ್ತುಬಿಟ್ಟು ಇರೋವನಿಗೆ ಕೊಟ್ಬಿಡ್ತಾರೆ. ಬಡ್ಡಿ ಬಾಚಿಗಳಿಂದ ವೃದ್ಧಿ ಆದ ಆಸ್ತಿ ಬಡವನ ಮೇಲೆ ದಯೆ ತೋರಿಸ್ತಾರೆ, ಅದು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಇಸ್ ದ ಟೈಮ್ ವೇರ್ ಗಾಡ್ ವಿಲ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಎವ್ರಿ ದ ಮೆಗಾ ಟ್ರೆಷರ್ಸ್, ಮೆಗಾ ಮೂಲ, ಎವ್ರಿ ಕೋರ್ ವೆಲ್ತ್ ಪ್ರಾಪರ್ಟಿಗಳನ್ನ, ಕೋರ್ ವೆಲ್ತ್ ರಿಚಸ್ಗಳನ್ನ, ಎಲ್ಲ ಮೂಲ ಸಂಪತ್ತುಗಳನ್ನ ವರ್ಗಾವಣೆ ಮಾಡತಕ್ಕಂಥ ಸಮಯ ಆಗಿದೆ. ಆಗ ನಾನು ಹೇಳ್ತೇನೆ, ಈ ಬ್ಯಾಂಕಲ್ಲಿ ಎಲ್ಲ ಇಟ್ಟಿದ್ದಾರೆ. ಪರಲೋಕದಲ್ಲಿರೋ ದೇವರು ತಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗಾಗಿ ಎಲ್ಲವನ್ನ ಅವರು ಸೇರಿಸಿ ಇಟ್ಟಿದ್ದಾರೆ. ಈಗ ಹೋಗಿ ಪಡ್ಕೋಬೇಕು. ಪಡ್ಕೊಳ್ಳೋಕೆ ಒಂದೇ ದಾರಿ, ಯೇಸುವಿನ ನಾಮ ಅನ್ನೋದು ದೇವರು ಇಟ್ಟಿದ್ದಾರೆ. ಆ ನಾಮ ನೀವು ತಗೊಂಡು ಚೆಕ್ ಬುಕ್ ಹಿಡ್ಕೊಂಡು ಒಳಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀರಾ? ಧೈರ್ಯಕ್ಕೆ ಹೋಗ್ತೀರಾ? ಹೋಗ್ತಾರೆ, ಕೂತ್ಕೊಳ್ತಾರೆ. ಸರ್ ಮಾಡಿ ಸರ್, ಚೆಕ್ ಕೊಡ್ರಿ, ತೆಗಿರಿ ದುಡ್ಡು, ಸೈನ್ ಹಾಕಿ. ಏನೋ ಮ್ಯಾನೇಜರ್ ಕೇಳ್ತಾನ, ಸರ್ ಈ ದುಡ್ಡು ಏನಕ್ಕೆ ತೊಗೊಂಡು ಹೋಗ್ತಿದ್ದೀರಾ? ಹೆಂಡ್ತಿಗ ಮಗಳಿಗ ಕೇಳ್ತಾನ? ನಿಮ್ಮಂತರ ಯಾರಾದರೂ ಮ್ಯಾನೇಜರು ದುಡ್ಡು ತೆಗಿಬೇಕಾದ್ರೆ ಕೇಳಿದಾರ? ಅವ್ನ ಕೆಲಸ ಹೋಗ್ಬಿಡುತ್ತೆ. ಈ ಡಸಂಟ್ ಹ್ಯಾವ್ ಎನಿ ರೈಟ್ಸ್, ಇಟ್ ಈಸ್ ಯುವರ್ ಮನಿ. ಆಗ ಸೈತಾನ್ ದುಡ್ಡನ್ನ ಮೂಟೆ ಕಟ್ಟಿ ಅದ್ರ ಮೇಲೆ ಕುತ್ಕೊಂಡಿದ್ದಾನೆ. ಗಾಡ್ಸ್ ನಾಲೆಜ್ ಬಂದ ತಕ್ಷಣ ನೀ ಕಿತ್ಕೋಬೇಕಾದ್ರೆ ಸೈತಾನ್ ಏನು ಮಾಡೋಕ್ಕೆ ಆಗಲ್ಲ. ಯು ಕೆನಾಟ್ ಡೂ ಎನಿಥಿಂಗ್. ಆಗ ಒಡವೆ ನಿಂದು, ನೆಕ್ಲೆಸ್ ನಿಂದು, ಬಂಗಾರ ನಿಂದು, ವೈಡೂರ್ಯ ನಿಂದು, ಬೆಳ್ಳಿ ಬಂಗಾರಗಳು ನಿಂದು, ಐಶ್ವರ್ಯ ನಿಂದು, ಕಾರ್ ನಿಂದು. ಆಗ ನಂದು ಅಂತ ನೀವು ಯಾವಾಗ ಅರಿಕೆ ಮಾಡ್ತೀರಾ ಅದೆಲ್ಲ ನಿಮ್ಮದಾಗತ್ತೆ. ಎಲ್ಲ ಮುಗೀತು ಅಂದ್ರೆ ಎಲ್ಲವನ್ನ ಮುಗಿಸಿ ಹಾಕಿದ್ದಾರೆ. ಈಗ ದೇವ್ರು ಹೇಳ್ತಾರೆ, ಬ್ಯಾಂಕ್ ಆಫ್ ಹೆವನ್ಗೆ ಹೋಗು. ಆ ಬ್ಯಾಂಕ್ ಯಾವತ್ತೂ ಮುಚ್ಚೋದಿಲ್ಲ. ದೇವರ ಆಶೀರ್ವಾದ ನಿನ್ನ ಮೇಲೆ ಇಡಲ್ಪಟ್ಟಿದೆ. ದೇವರ ಅಭಿವೃದ್ಧಿ ಆಗತ್ತೆ. ಇನ್ನು ಮೇಲೆ ನಿನ್ನ ಜೀವನದಲ್ಲಿ ದೊಡ್ಡ ಆಶೀರ್ವಾದಗಳನ್ನ ಪಡ್ಕೊಂಡು ನೀವು ವೃದ್ಧಿ ಆಗೋದಕ್ಕೆ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬಂದ್ಬಿಡತ್ತೆ. ಆಗ ನಿಮ್ಗೆ ಇವತ್ತು ದೇವರ ಐಶ್ವರ್ಯ ಇಟ್ಟಿದ್ದಾರೆ, ಅಭಿವೃದ್ಧಿಗಳು ಇಟ್ಟಿದ್ದಾರೆ. ದೇವರ ಸ್ತೋತ್ರ. ಇಂದಿನಿಂದ ದೇವರು ನಿಮ್ಮ ಕೈಗಳನ್ನ ಅವರು ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ. ನಿರಾಯುಧರನ್ನಾಗಿ ಮಾಡಿದ್ದಾರೆ. ಸೈತಾನನ ಒಡೆದು ಹಾಕಿದ್ದಾರೆ. ಅವನ ತಲೆ ಜಜ್ಜಿ ಹಾಕಿದ್ದಾರೆ. ಕಿತ್ಕೊಂಡಿದ್ದಲ್ಲ ಕೊಡ ಹಾಕ ನನ್ನ ಮಗಳಿಗೆ ಅಂತ ಹೇಳಾಗಿದೆ. ಈಗ ನೀವು ಕ್ಲೈಮ್ ಮಾಡ್ಬೇಕದನ್ನ. ಏಸು ನಾಮದ ನಂದದು, ಅದು ಬರೋದಕ್ಕಾಗಿ ಸ್ತೋತ್ರ. ಅಭಿವೃದ್ಧಿ ಆಗೋದಕ್ಕೆ ಸ್ತೋತ್ರ. ಉನ್ನತದಲ್ಲಿ ಬರೋದಕ್ಕೆ ಸ್ತೋತ್ರ. ಇಂದಿನಿಂದ ನಾ ಬಾಲವಾಗಿ ಅಲ್ಲ, ಎಲ್ಲದಲ್ಲೂ ಶಿರಸ್ಸಾಗಿರ್ತಾನೆ. ಆಗ ಈಸ್ಟರ್ ಸಂಡೇ ಅಂದ್ರೆ ನಿಮಗಾಗಿ ಮೃತ್ಯುಂಜಯನಾಗಿ ಎದ್ದಿದ್ದಾರೆ. ಇದುವರೆಗೆ ಸಮಾಧಿಯಲ್ಲಿ ಏನೆಲ್ಲ ಐಶ್ವರ್ಯಗಳು ಬಚ್ಚಿಟ್ಟಿತ್ತು, ಇದುವರೆಗೆ ಸಮಾಧಿಯೊಳಗೆ ಏನೆಲ್ಲ ಒಳ್ಳೆತನಗಳು ಮುಚ್ಚಲ್ಪಟ್ಟಿತ್ತು, ಅವುಗಳನ್ನೆಲ್ಲ ಬೇರು ಒಡೆದು ಓಪನ್ ಮಾಡಿ ಬಿಟ್ಟಿದ್ದಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಇದೋ ಸತ್ತವನಾದೆ, ಆದರೆ ಈಗ ಅಂತರಗಳಲ್ಲಿ ಜೀವಿಸನಾಗಿದೆ. ಈಗ ಯಾರಿಗೆ ಜೀವಿಸ್ತಾ ಇದ್ದಾರೆ ದೇವರು? ನನ್ನ ಮಕ್ಕಳು ಮಾಡೋ ಪ್ರಾರ್ಥನೆಗೆ ಅವರು ಜೀವಿಸ್ತಾ ಇದ್ದಾರೆ. ಎಲ್ಲಿ ತಂದೆ ಬಲಪಾಶದಲ್ಲಿ ಕೂತ್ಕೊಂಡು ನಮಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಪ್ರತಿದಿನ ವಿಜ್ಞಾಪನೆಗಳು ಮಾಡ್ತಾರೆ. ಆಗ ಈಸ್ಟರ್ ಸಂಡೇ ಈ ಒಂದು ಅದ್ಭುತವಾಗಿ ದೇವ್ರು ನಮಗಾಗಿ ಎಲ್ಲವನ್ನ ದೇವರು ರಿಲೀಸ್ ಮಾಡಿದ್ದಾರೆ. ಅದೇ ನಾವೇನು ಮಾಡ್ತೀವಿ? ಕೇಳೋದಿಲ್ಲ. ದೇವರೇ ನೀನು ಯಾವಾಗ ಕೊಡ್ತೀಯಾ ಕೊಡಪ್ಪ, ನಿನ್ನ ಚಿತ್ತ ಅಂತ ನಾವೇನು ಮಾಡ್ಬಿಟ್ಟು ದೇವ್ರ ಚಿತ್ತಕ್ಕೆ ಬಿಟ್ಬಿಟ್ಟಿದ್ದೀವಿ. ನೋ, ನೆವರ್ ಡೂ ದಟ್ ಒನ್. ಗೋಂಟ್ ಕ್ಲೈಮ್. ನಾಯಿ ಕಿತ್ಕೊಂಡು ಹೋದವ್ನು ಏನು ಮಾಡ್ತೀರ? ಹೋಗಿ ಒಂದು ಹೊಡೆದ್ಬಿಟ್ಟು ಕೊಡ ನಾಯಿ. ನಂದು ನಾಯಿ. ಅದಂಗೆ ಹೇಳ್ತೇವೆ, ನಂದೇ ನಾಯಿ. ನೋಡೋದಲ್ಲಿ ಸೀರೆ ಹಾಕಿದೆ ನೋಡಲ್ಲಿ, ತಲೆ ಇಲ್ವ ನಿನಗೆ? ಹೋಗಿ ಕಿತ್ಕೊಂಡ್ ಬರ್ತೀವಿ. ಆ ಕಿತ್ತುಕೊಳ್ಳೋ ಟೈಮೇ ನಿಂದ ಅಧಿಕಾರ ಅಂತ ಹೇಳ್ತಾರೆ. ಸೈತಾನ್ ನಿಮ್ಮ ಮನೆಯೊಳಗೆ ಯಾವ್ದೆಲ್ಲ ಕಿತ್ಕೊಂಡಿದ್ದ, ಆಗ ನೀನು ನೋಡೋಕು ಮನಸ್ಸಲ್ಲಿ ಕೂತ್ಕೊಂಡ್ರಿ. ಮನೇಲಿ ಹೋಗಿದ ತಕ್ಷಣ ಏಸು ನಾಮದಲ್ಲಪ್ಪ ನನಗೆ ದುಡ್ಡುಗಳೆಲ್ಲ ಬರೋದಕ್ಕೆ ಸ್ತೋತ್ರಪ್ಪ, ಒಡವೆಗಳು ಬರೋದಕ್ಕೆ ಸ್ತೋತ್ರಪ್ಪ, ಬಂಗಾರ ಬರೋದಕ್ಕೆ ಸ್ತೋತ್ರಪ್ಪ, ಐಶ್ವರ್ಯ ಬರೋದಕ್ಕೆ ಸ್ತೋತ್ರಪ್ಪ, ಆರೋಗ್ಯ ಬರೋದಕ್ಕೆ ಸ್ತೋತ್ರಪ್ಪ. ನುಡೀರಿ. ಆಸ್ಪತ್ರೆಯಲ್ಲಿ ಒಬ್ಬರು ಹೋಗಿ ನಾ ಪ್ರಾರ್ಥನೆ ಮಾಡಿದೆ. ಸೀರಿಯಸ್ ಆಗ್ಬಿಟ್ಟವನೇ, ಉಸಿರು ಹಿಂಗೆ ಹೋಗ್ತಾ ಇದೆ, ಸ್ಯಾಚುರೇಷನ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ, ಹಾರ್ಟ್ ಬೀಟ್ ಕಮ್ಮಿ ಆಗ್ಬಿಟ್ಟಿದೆ, ಕಣ್ಣು ಮಾತ್ರ ಬಿಡ್ತಾವನೆ, ಅವ್ನು ಮಾತಾಡೋಕ್ಕೆ ಶಕ್ತಿ ಇಲ್ಲ. ಆವಾಗ ನಾನು ಡಾಕ್ಟರ್ ಇವ್ರಿಗೆ ಹೋಗಿ ಏನ್ರಿ ಪ್ರೇ ಮಾಡ್ತೀರಾ? ಸರ್ ಸುಮ್ಮನೆ ನಿಂತ್ಕೊಳ್ಳಿ ಸರ್, ನಾನು ಪ್ರೇ ಮಾಡ್ತೀನಿ ನೋಡಿ ಸರ್ ಅಂತ. ಸರ್ ನಾನು ಮಾಡೋ ಪ್ರೇಯರ್ ಸರ್, ಅವ್ನು ಮಾಡೋ ಪ್ರೇಯರ್ ಸರ್ ಅಂತ ಅಂದೆ. ಅವ್ನು ಮಾಡೋಕ್ಕಲ್ಲ, ಅವ್ನು ಮಾಡಿಸ್ತೀನಿ ನೋಡಿ ಸರ್ ಅಂತ ಅಂದೆ. ಹೇಳ್ದೆ, ಕುಮಾರ ನೀ ಚೆನ್ನಾಗಾಗ್ಬಿಡ್ತೀಯ ಬಿಡು. ಅಂತಾನೆ, ಚೆನ್ನಾಗಾಗ್ಬಿಡ್ತೀಯ ಬಿಡು. ಶಿಲ್ವೆ ಮೇಲೆ ದೇವರೆಲ್ಲ ನಿನಗ ಮಾಡಿ ಮುಗಿಸ್ಬಿಟ್ಟು. ಫಸ್ಟ್ ಆಫ್ ಆಲ್ ಇಲ್ಲಿ ಮಲಗಿರೋದು ತಪ್ಪು. ಫಸ್ಟ್ ಆಫ್ ಆಲ್ ಇಲ್ಲಿ ಮಲಗಿರೋದು ತಪ್ಪು. ನೀನು ನನ್ನ ಜೊತೆ ನಡೆಯೋದೇ ರೈಟು. ನಿನಗಾಗಿ ರಕ್ತ ಸುರಿಸಿದ್ದಾರೆ. ಹೇಳು, ಯೇಸು ನಾಮದಲ್ಲಿ ನನ್ನ ಕೈಗಳಿಗೆ ಕಾಲುಗಳಿಗೆ ಶಕ್ತಿ ಬರುತ್ತೆ.
ನಾನು ಅಭಿವೃದ್ಧಿ ಆಗ್ತೇನೆ, ನಾನು ಆರೋಗ್ಯವಂತನಾಗ್ತೇನೆ, ನಾನು ಬಾಲವಾಗಿ ಅಲ್ಲ, ನಾನು ತಲೆಯಾಗಿರ್ತೇನೆ, ನಾನು ಕೆಳಗಡವಲ್ಲ, ನಾನು ಮೇಲಾಗ್ತೇನೆ. ಐ ನೆವರ್ ಬಿ ದ ಬಿನೆತ್ ಬಟ್ ಐ ವಿಲ್ ಬಿ ದ ಟಾಪ್ ಎವ್ರಿ ಮ್ಯಾನರ್. ಎಲ್ಲ ವಿಷಯದಲ್ಲಿ ನಾನು ಮೇಲೆ ಬರ್ತೇನೆ. ಹೇಳ್ತಾ 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 ಕಂಪನ ಆಯ್ತು, ಒಂದು ವೈಬ್ರೇಷನ್ ಆಯ್ತು ನೋಡಿ. ಆ ವೈಬ್ರೇಷನ್ ಆಗ್ತಾ 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 ಹೋಗಿ ಟಕ್ಕಂದ ಹಣೆ ಮೇಲೆ ಕೈ ಇಟ್ಬಿಟ್ಟೆ. ಡಾಕ್ಟರ್ ಏನ್ ಬರ್ತಾನೆ ಇವನು ಹೊಡ್ತಾನೆ, ಹಂಗೆ ಹಣೆ ಮೇಲೆ ಇಟ್ಟಿದ್ದು. ಆ ವೈಬ್ರೇಟ್ ಆಗಿದ್ದು ವರ್ಡ್ ಹಂಗೆ ಹೇಳತ್ತಲ್ಲ, ಒಳಗೆ ಆಗ್ತಾ 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 ನರಗಳೆಲ್ಲ ಈಸಿ ಇದಾಗತ್ತೆ, ನರಗಳೊಳಗೆ ಅಭಿಷೇಕ ಆಗತ್ತೆ. ಟಚ್ ಆಗಿದ್ದ ತಕ್ಷಣ ಕಣ್ಣು ಮುಚ್ಕೊಂಡ್ಬಿಟ್ಟ. ಹೇಳಿದ್ರೆ ಕಣ್ಣು ಮುಚ್ಕೊಂಡ್ಬಿಟ್ಟ. ಈಯಪ್ಪ ಡಾಕ್ಟ್ರು ಕಣ್ಣು ಮುಚ್ಚಿದ. ನಾ ಹೇಳಿಲ್ವಾ ಇವ್ರೇನೋ ನೋಡಿ ಕಣ್ಣೇ ಮುಚ್ಕೊಂಡ್ಬಿಟ್ಟ ಅವನು ಅಂತವ್ರೆ. ನಾಳೆ ಸರ್ ಅವ್ನ ಕಣ್ಣು ಮುಚ್ಚೋನ್ ಸರ್, ಒಳಗಡೆ ಕಣ್ಣು ಓಪನ್ ಆಯ್ತು ಸರ್, ಅದು ಕಣ್ಣು ಓಪನ್ ಆಯ್ತು ಸರ್. ಪ್ರೇ ಮಾಡಿ ಬಂದ್ಬಿಟ್ಟೆ. ಎದುರುಬೇಡಿ ಸಿಸ್ಟರ್, ದೇವ್ರು ಕಾರ್ಯ ಮಾಡ್ತಾರೆ. ನಾನು ಹೇಳಾಯ್ತು, ಇಂಜೆಕ್ಷನ್ ಹಾಕಾಯ್ತು, ವರ್ಕೌಟ್ ಆಗತ್ತೆ, ಒಳಗೆ ರಕ್ತದಲ್ಲಿ ಓಡತ್ತೆ. ನಮಗಾಗೆಲ್ಲ ಫಿನಿಶ್ ಮಾಡು. ವಿಶ್ವಾಸ ಅನ್ನೋದು ನೋಡಿ ಆಗತ್ತೆ ಅನ್ನೋದು ನಂಬೇಕು ನೀವು. ಅದನ್ನ ಹೇಳ್ದೆ. ಆಮೇಲೆ ಹೇಳ್ದೆ, ಹಣ ಇರೋರ್ಗು ಆಸ್ಪತ್ರೆ, ವಿಶ್ವಾಸ ಇರೋರ್ಗು ದೇವರು. ಅದಕ್ಕೆ ನಾನು ಹೇಳ್ತೇನೆ, ಹಣ ಹೇಳು, ಪಕ್ಕದ ಹೇಳಿ, ಹಣ ಇರೋರ್ಗು ಆಸ್ಪತ್ರೆ, ಹಣ ಇರೋವರೆಗೂ ಆಸ್ಪತ್ರೆ, ವಿಶ್ವಾಸ ಇರೋರ್ಗು ವಿಶ್ವಾಸ ಇರೋವರೆಗೂ ಆಶೀರ್ವಾದ, ಆಶೀರ್ವಾದ, ಅದು ಆಶೀರ್ವಾದ ಇರೋರ್ಗು ಆಶೀರ್ವಾದ ಇರೋವರೆಗೆ ನನ್ನ ಗೋತ್ರನೇ ಆಶೀರ್ವಾದ, ನನ್ನ ಗೋತ್ರನೇ ಆಶೀರ್ವಾದ. ಅದಕ್ಕೆ ಸೂಪರ್ ಮಾರ್ಕೆಟ್ ಒಳಗೆ ಹೋದ್ರೆ ಗಂಡ ಒಳಗೋಗಿದ್ದಷ್ಟು ಕೇಳ್ತಾನೆ ಹೆಂಡ್ತಿನ, ದುಡ್ಡೆಲ್ಲ ತಂದಿದ್ಯಾ? ಅವಳು ಹೇಳ್ತಾನೆ, ನೀ ದುಡ್ಡು ತಂದಿಲ್ವಾ? ಇಲ್ಲ. ನೀ ದುಡ್ಡು ತಂದಿಲ್ವಾ? ನಾನು ನೆನ್ಸ್ಕೊಂಡು ನೀನು ದುಡ್ಡು ತಂದಿದ್ಯಾ ಅಂತ ಹೇಳಿ. ಇವಳು ಹೇಳ್ತಾಳೆ, ಮಾ ನೀನು ಮಾತ್ರ ಒಳಗಿಟ್ಟು ಬಂದ್ಬಿಟ್ಟ ಮನೇಲಿ, ದುಡ್ಡು ಎತ್ಕಪ್ಪ, ನೀನು ಬಂದಿಲ್ಲ, ಮೂತಿ ನೋಡು, ನೀನು ತಂದಿಲ್ವಾ? ನಡಿ ಮನೆಗೆ ಹೋಗೋಣ. ವರ್ಕೌಟ್ ಆಗಲ್ಲ. ಗಾಂಧಿ ನೋಟ್ ಬೇಕಲ್ಲಿ, ಗಾಂಧಿ ಬೇಕಲ್ಲಿ. ಗಾಂಧಿ ನೋಟ್, ಗಾಂಧಿ ದೇಶಕ್ಕಾಗಿ ಸತ್ರು, ಅದಕ್ಕೆ ಸರ್ಕಾರ ಅವ್ರ ತಲೆನ ಹಾಕ್ಬಿಟ್ರು. ಆ ತಲೆನೇ ಸರ್ಕಾರ ಆಗೋಯ್ತು. ಏಸು ಇಡೀ ದೇಶಕ್ಕಾಗಲ್ಲ, ಪ್ರಪಂಚಕ್ಕಾಗಿ ಸತ್ತ. ಪರಲೋಕದಲ್ಲಿ ಎಲ್ಲ ಆಶೀರ್ವಾದ ನಮ್ಮ ಅಕೌಂಟಲ್ಲಿ ದೇವರು ಹಾಕಿ ಆಯ್ತು. ಅದಕ್ಕೆ ಬೆಳಿಗ್ಗೆ ಹೊತ್ತು ನೋಡಿ, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ATM ಮಿಷಿನ್ಗಳೆಲ್ಲ ನೋಡ್ಬೇಕಾದ್ರೆ ಬೆಳಿಗ್ಗೆನೆ 7 ಗಂಟೆಗೆಲ್ಲ ವ್ಯಾನ್ ಹೋಗ್ತಾ ಇರುತ್ತೆ. ಯಾಕೆ? ಮನಿನ ಕಸ ತುಂಬ್ಸಕ್ಕಲ್ಲ, ಏನ ಮನಿ ಡಂಪ್ ಮಾಡ್ತಾ ಇರತ್ತೆ ಬ್ಯಾಂಕ್ ಅವರು. 10 ಕೋಟಿ 5 ಕೋಟಿ ಒಳಗೆ ಆಗ್ತಾ ಇರುತ್ತೆ ಬ್ಯಾಂಕಲ್ಲಿ. ಅದೇ ತರ ಪರಲೋಕದಲ್ಲಿ ಎಲ್ಲಾ ಮುಗೀತು ಅಂತ ಹೇಳಿ ದೇವರು ನಿಮ್ಮ ಅಕೌಂಟಲ್ಲಿ ಶಿಲುಬೆ ಮೇಲೆ ಸಾಯ್ಬೇಕಾದ್ರೆ ಎಲ್ಲವನ್ನ ಎಲ್ಲ ಡಂಪ್ ಮಾಡಿ ಹಾಕಿದಾರಪ್ಪ. ನಾವಿಂಗಿರ್ಬೇಕು ದೇವ್ರ ಮಕ್ಕಳು. ಮೈವೇಪ್ಪ ಮೈವೆ, ಮೈವೇಪ್ಪ ಮೈವೆ, ಮೈವೇಪ್ಪ ಮೈವೆ. ಆ ಮೈಮೆ ನೀವು ಹೆಚ್ಚು ನುಡಿಬೇಕು, ಹೆಚ್ಚು ನುಡಿತಾ ಇರ್ತೀರಾ ಅಲ್ವಾ? ಇವತ್ತು ಬೆಳಗಿನ ಜಾವದಲ್ಲಿ ಬೆಳಗ್ಗೆ ಜನ ಹೆಂಗಿದ್ದಾರೆ, ಅಯ್ಯೋ ಬಾಟ್ಲಿಲ್ಲ, ಅಯ್ಯೋ ಬೀಡಿ ಇಲ್ಲ, ಅಯ್ಯೋ ಸಿಗರೆಟ್ ಇಲ್ಲ, ಬೆಂಕಿಪಟ್ನ ಇಲ್ಲ, ಅಯ್ಯೋ ಏನೇ ಖಾರದ ಪುಡಿ ಇಲ್ಲ ಕಣ್ರಿ, ಅಯ್ಯೋ ಹೋಟೆಲ್ ಇಲ್ಲ ರೀ, ಮೊಟ್ಟೆ ಇಲ್ಲ ರೀ, ನಿಮ್ಮ ಮನೆ ಹಾಳಾಗೋಗ, ಅಯ್ಯೋ ನಮಗೆ ಬೆಡ್ಶೀಟ್ ಇಲ್ಲ ರೀ. ಮೈಮೆ ನಾನು ಹೇಳ್ತೀನಿ ಮೈಮೆ. ಆ ಮೈಮೆ ಅಂದರೆ ಅನಿತಮ್ಮ ಎಲ್ಲ ಸೂಟು ಬೂಟು ಎಲ್ಲ ರೆಡಿಯಾಗಿ ಬರುತ್ತೆ ನಿಮಗೆ. ಇದೇನು ಗೊತ್ತಾ? ಹೈನೆಸ್. ಹೇಳಿ ಪಕ್ಕದಲ್ಲಿ, ನೀನು ತುಂಬ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ, ನಾನು ತುಂಬ ಕಾಸ್ಟ್ಲಿ, ನೀನು ತುಂಬ ಕಾಸ್ಟ್ಲಿ, ನೀನು ತುಂಬಾ ಕಾಸ್ಟ್ಲಿ, ಕಾಸ್ಟ್ಲಿ ಪ್ಲಸ್ ಕಾಸ್ಟ್ಲಿ, ಕಾಸ್ಟ್ಲಿ ಪ್ಲಸ್ ಕಾಸ್ಟ್ಲಿ, ವೆರಿ ವೆರಿ ಕಾಸ್ಟ್ಲಿ. ಅಪ್ಪನ ವಾಕ್ಯ ಕಾಸ್ಟ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕಾಸ್ಟ್ಲಿ. ನೀರು ಇಲ್ಲದ ಬಾವಿ, ದುಡ್ಡು ಇಲ್ಲದ ಮನುಷ್ಯ ಎರಡು ಒಂದೇ, ಇಬ್ರು ಮೂಸಲಲ್ಲಿ. ನೀರಿಲ್ಲದ ಬಾವಿ, ದುಡ್ಡಿಲ್ಲದ ಮನುಷ್ಯ ಮೂಸಿರಲ್ಲ. ಅವನು ಏನ್ರಿ ಮೂಸೋದು? ಏನ್ರಿ ಮೂಸಕ್ಕೈತೆ ಅವ್ರ ಹತ್ರ? ಮುಸ್ರೆ ತಿಕ್ಕಕ್ಕೆ ಅವನೇ ₹1 ಇಲ್ಲ ರೀ ಅವ್ರ ಹತ್ರ. ಯಾರು ಹತ್ರ ಬರೋಲ್ಲ. ಬಾವಿದ ನೀರಿದ್ರೆ ಒಳಗೆ ಬರೋದು. ನಾನು ಹೇಳ್ತಾನೆ, ಕರ್ತನ ವಾಕ್ಯದ ಜ್ಞಾನ ನಮ್ಮಲ್ಲಿ ತುಂಬಲ್ಪಟ್ಟಿದೆ, ಆಸೆ ತುಂಬಲ್ಪಟ್ಟಿದೆ ರೀ. ರಿಲೀಸ್ ಮಾಡಿ ಬಿಡ್ತೀರಿ. ನಿಮಗೆ ನಂಬಿಕೆ ಇಟ್ಕೊಂಡು 500 ಕಿಲೋಮೀಟರ್, 600 ಕಿಲೋಮೀಟರ್, 2000 ಕಿಲೋಮೀಟರ್ ದುಬೈಯಿಂದಲೇ ಬರ್ತಾರೆ ಇಲ್ಲಿ.
ಫಾಸ್ಟ್ ಒಂದು ಮಾತಾಡಿದ್ರೆ ಆಗತ್ತೆ. ಯಾಕೆ ನನ್ನೊಳಗೆ ಸರಕಿದೆ. ಆಮೆನ್. ಹಲ್ಲೆಲೂಯಾ. ನಾನು ಹೇಳಿದ್ರೆ ಎಲ್ಲ ಆಗತ್ತೆ. ಯಾಕೆ ನನ್ನೊಳಗೆ ದೇವ್ರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ ನಿನ್ನೊಳಗೆ ದೇವ್ರು ಕೆಲಸ ಮಾಡ್ತಾ ಇದ್ದಾರೆ. ಈಸ್ಟರ್ ಹಬ್ಬ ಅಂದ್ರೆ ನಿಮ್ಮೊಳಗೆ ಕೆಲಸ ಆಗ್ತಾ ಇದೆ. ಅವರ ಪುನರುತ್ಥ ಅಕಾರ್ಡಿಂಗ್ ಟು ದ ಪವರ್ ಆಫ್ ದ ರಿಸರೆಕ್ಷನ್ ಗಾಡ್ ಕ್ಯಾನ್ ರೈಸ್ ದ ಮಿರಕಲ್ಸ್. ಆಮೆನ್. ಅವರ ಪುನರುತ್ಥಾನದ ಶಕ್ತಿಯ ಮುಖಾಂತರವಾಗಿ ಅವರ ಕಾರ್ಯ ಸಾಧ್ಯದ ಶಕ್ತಿ ನಿಮ್ಮ ಮೂಲಕ ದೊಡ್ಡ ಕಾರ್ಯಗಳು ಬ್ಲೆಸ್ಸಿಂಗ್ ಆಗ್ತಾವೆ. Amen. Hallelujah. ಅದಕ್ಕೆ ಹೇಳ್ತೇನೆ ವಾಕ್ಯ ನೋಡಿ, ಕಾಸ್ಟ್ಲಿ ಆಗಿದ್ದೀರಾ. ನಾನು ಲಾಸ್ಟ್ ವೀಕ್ ಹೇಳ್ತಾ ತಿರ್ಗಾ ಈ ವೀಕ್ ಹೇಳ್ತಾ ಇದ್ದೇನೆ, ಕಾಸ್ಟ್ಲಿ ಆಗಿರ್ಬೇಕು. ಅದಕ್ಕೆ ನಾನು ನೋಡ್ತೇನೆ ಬಟ್ಟೆ ಕಾಸ್ಟ್ಲಿ ಇಲ್ಲ, ಬಟ್ಟೆ ಕಾಸ್ಟ್ಲಿ ಇಲ್ಲ. ಮೊಬೈಲ್ ಮಾತ್ರ 60,000 ರೂಪಾಯಿ ಮೊಬೈಲ್. ಯಾರ ಜೊತೆ ಮಾತಾಡೋಕ್ಕೆ? ಅಂಕಲ್ ಜೊತೆ ಮಾತಾಡೋಕ್ಕೆ. ಪ್ಯಾಂಟು ಇದರಟ್ಟಿ ಮಾತ್ರ ಅದು ಮಾತ್ರ ಬೇರೆ 200 ರೂಪಾಯಿ 300 ರೂಪಾಯಿ ಶರ್ಟ್ ಹಾಕೊಂಡು ಬಂದಿದ್ದೀವಿ ನಾವು. ಈ ಮೊಬೈಲ್ ಅಷ್ಟು ಕಾಸ್ಟ್ಲಿ ಇದ್ರೆ ಅಪ್ಪನ ಮೊಬೈಲ್ ಎಷ್ಟು ಕಾಸ್ಟ್ಲಿ ಇರುತ್ತೆ. ಆರು ವಾಕ್ಯ. ಅದಕ್ಕೆ ನೀವು ಕಾಸ್ಟ್ಲಿ ಹಾಕಿದ್ದೀರಾ. ಯು ಆರ್ ಎ ಕಾಸ್ಟ್ಲಿ ಮ್ಯಾನ್, ಯು ಆರ್ ಎ ಕಾಸ್ಟ್ಲಿ ವುಮನ್ ಆಫ್ ಗಾಡ್, ಯು ಆರ್ ಎ ಕಾಸ್ಟ್ಲಿ ಮ್ಯಾನ್ ಆಫ್ ಗಾಡ್. ನೀ ದೇವರ ಮಗನಾಗಿದ್ಯಾ, ಆಸ್ತಿ ಆಗಿದ್ಯಾ, ಅದ್ಭುತವಾಗಿದ್ಯಾ. ಆಶೀರ್ವಾದ, ಅದ್ಭುತವಾದ ಕಾರ್ಯ. ಯಾವ್ದು ಚೀಪ್ ಇಲ್ಲ ರೀ. ನೀ ಚೀಪ್ ಇಲ್ಲ ಅಂತ ನೆನೆಸ್ಕೊಂಡ್ರೆ ನಿನ್ನ ಕೆಲಸ, ನಿನ್ನ ಭಾವನೆಗಳು, ನಿನ್ನ ಡ್ರೆಸ್ ಕೋಡ್ಗಳು, ನಿನ್ನ ವೈಶಲ್ಯಗಳು, ನಿನ್ನ ಶೈಲಿಗಳು ಎಲ್ಲ ಆಮೆನ್. ಹಲ್ಲೆಲೂಯಾ. ಎಲ್ಲ ಚೇಂಜ್ ಆಗತ್ತೆ. ದೇವ ನಮಗೆ ಸ್ತೋತ್ರವಾಗಲಿ. ಅದಕ್ಕೆ ಕಾಸ್ಟ್ಲಿ ಆಗಿರಿ, ಕಾಣಿಕೆ ಕಾಸ್ಟ್ಲಿಯಾಗಿ ಹಾಕಿ. ಆಗ ಇವತ್ತು ನೀವು ಕೇಳುವಂತ ಪ್ರತಿಯೊಂದು ಕೆಲಸ ಎಲ್ಲ ಕಾಸ್ಟ್ಲಿಯಾಗಿ ಹೋಗುತ್ತೆ. Amen. Hallelujah. ಯಾವುದು ಚೀಪ್ ಆಗಿರಲ್ಲ. ಎಲ್ಲ ಘನವಾಗಿ ಆಶೀರ್ವಾದವಾಗಿ ದೇವರು ವೃತ್ತವಾಗಿ ಮಾಡ್ತೀನಿ ಅಂತಾರೆ. ನೋಡಿ, ಚೀಪ್ ಆಗಿದ್ದ ನನ್ನನ್ನು, ಚೀಪ್ ಮೆಂಟಾಲಿಟಿ, ಕೇರ್ ಆಫ್ ಫುಟ್ಬಾತ್ ಆಗಿದ್ದ ನನಗೆ ಈ ಥರ ಸೂಟು ಬೂಟ್ ಹಾಕಿ ಹಿಂದ್ಗಡೆ ಒಳ್ಳೆ ಇಮೇಜಸ್ಗಳು ಹಾಕಿ ಮುಂದ್ಗಡೆ ಲೈಟ್ ಎಲ್ಲ ಬಿಟ್ಟು ಮುಂದೆ ನಿಮ್ನೆಲ್ಲ ಕೊಡಿಸಿ, ಅಪ್ಪ ಏನ್ ಮಾಡ್ಲಪ್ಪ, ನನ್ನ ಬಗ್ಗೆ ಮಾತಾಡೋ ನೀನು. ಸ್ಪೀಕ್ ಅಬೌಟ್ ಮೈ ಗುಡ್ನೆಸ್. ನನ್ನ ಬಗ್ಗೆ ಮಾತಾಡೋ ನೀನು. ನಾನು ಯಾರು ಅಂತ ಹೇಳೋರಿಗೆ, ನಾನು ಎಂತ ದೇವರು ಅಂತ ಹೇಳೋರಿಗೆ, ನಾನು ಹೇಗೆಲ್ಲ ಆಶೀರ್ವಾದ ಮಾಡ್ತೀನಿ ಅದನ್ನ ಅವ್ರಿಗೆ ಹೇಳು ಅಂತ. ಅಪ್ಪ ನಾನು ಹೇಳಿದೆ ಏನಂತ ಹೇಳೋದೇವ್ರೆ, ನಾನು ಯಾವ ಮನುಷ್ಯ ಅಪ್ಪ? ಅಪ್ಪ ಹೇಳ್ತಾರೆ, ನೀನು ಯಾವ ಮನುಷ್ಯ ಅಂತ ನಾನು ನೋಡಲ್ಲ ಕಣೋ, ನಿನ್ನ ಹಣೆ ಮೇಲೆ ನನ್ನ ಅಕೌಂಟ್ ಬರೆಯಲ್ಪಟ್ಟಿದೆ. ನಿನ್ನ ಹೆಸರಲ್ಲಿ ನಿನ್ನ ಅಕೌಂಟಲ್ಲಿ ನಾನು ದುಡ್ಡು ಹಾಕಿಟ್ಟಿದ್ದೀನಿ. ನಿನ್ನ ಹಣೆ ಮೇಲೆ ನನ್ನ ನಾಮ ಎತ್ತಲ್ಪಟ್ಟಿದೆ. ನನ್ನ ಬಗ್ಗೆ ಮಾತಾಡು ಅಂತ ಹೇಳಿ ಅಪ್ಪ ಮಾತಾಡೋರು. ಈ ಈಸ್ಟರ್ ಹಬ್ಬ ನಿಮಗಾಗಿ ಎಲ್ಲ ಮಾಡಿ ಮುಗಿಸಿದ್ದಾರೆ. ಮಾಡಿ ಮುಗಿಸಿದ್ ನನಗೆ ಕಾಸ್ಟ್ಲಿಯಾಗಿ ತಗೊಂಡ್ರೆ ಎಲ್ಲ ದಿನ ನೀವು ಕಾಸ್ಟ್ಲಿ ಆಗಿರ್ತೀರಾ. ಎಲ್ಲೂ ಚೀಪ್ ಮೆಂಟಾಲಿಟಿ ಆಗಿ, ಚೀಪ್ ಥಿಂಕಿಂಗ್ ಆಗಿ, ಅಲ್ಪವಾಗಿ, ಮೀನ್ ಮೆಂಟಾಲಿಟಿ ಆಗಿ ಯಾವತ್ತೂ ಮಾತಾಡಲ್ಲ, ಯಾವತ್ತೂ ಬಿಹೇವ್ ಮಾಡಲ್ಲ, ಯಾವತ್ತೂ ನೀವು ನಡೆಯಲ್ಲ. ಎಲ್ಲದರಲ್ಲೂ ಘನವಾಗಿರ್ತೀರಾ. ಸಿಂಹದ ಹೊಟ್ಟೆಯಿಂದ ಸಿಂಹ ಹುಟ್ಟಿ ಬರುತ್ತೆ. ಆ ಸಿಂಹಕ್ಕೆ ಯಾವಾಗಲೂ ಅಧಿಕಾರ ಇದೆ. ಆಶೀರ್ವಾದ ಅನ್ನೋದು ಅಪ್ಪ ಕಟ್ಲೆ ಇಟ್ಟು ಅವ್ರ ವೃದ್ಧಿ ಮಾಡಕ್ಕೆ ಅವರು ಬಂದಿದ್ದಾರೆ ಮಧ್ಯಮದಲ್ಲಿ. ಸತ್ತವನಾದೆ ಇದು ಯುಗ ಯುಗಾಂತರಗಳಲ್ಲಿ ನಾನು ಸದಾ ಕಾಲ ಜೀವಿಸ್ತಾ ಇದ್ದೇನೆ ಅಂತ ಹೇಳ್ತಾರಪ್ಪ. ಅಪ್ಪ ನಿಮಗಾಗಿ ಎದ್ದಿದ್ದಾರೆ, ಎಲ್ಲ ಮಾಡಿ ಮುಗಿಸಿದ್ದಾರೆ. ಈಗ ನಿಮ್ಮ ಹೆಸರಲ್ಲಿ ಕೋಟಿಗಟ್ಟಲೆ ರೂಪಾಯಿ ಹೇಗೆ ಬೆಳಗ್ಗೆ ಬ್ಯಾಂಕಿಗೆ ಬಂದು ಹೇಗೆ ಬ್ಯಾಂಕ್ ಅವರು ದುಡ್ಡು ಡಂಪ್ ಮಾಡಿ ಹೋಗ್ತಾರೆ. ಒಂದು ದಿನ ಡಂಪ್ ಮಾಡಿದ ತಕ್ಷಣ ನಾವು ಹೋಗ್ಬಿಟ್ಟು ಒಂದು ಕಾರ್ಡ್ ಹಾಕಿದ್ರೆ ಆಯ್ತು ಅಷ್ಟೇ. ನೀವು ಹೋಗ್ಬಿಟ್ಟು, ಇವತ್ತು ತುಂಬಾ ಜನ ಕ್ರೈಸ್ತರು ಹೆಂಗೋ ಅವರೇ, ATM ಮಿಷಿನ್ ಹಾಕೋ ಬದಲು ATM ಮಿಷಿನ್ ಇದ್ರೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಡಪ್ಪ. ಅಯ್ಯೋ ಮುಂಡೆ ಇದೆ, ಕಾರ್ಡ್ ಕೊಟ್ಟವ್ರದ್ದು ಒಳಗೆ ತುರುಕೋ. ತುಂಬಾ ಕ್ರೈಸ್ತರು ATM ಮಿಷಿನ್ ಇಟ್ಕೊಂಡ್ಬಿಟ್ಟವ್ರು ಗಟ್ಟಿಗೆ. ಕತ್ತೋದ್ರು ಪಣ வரதுக்காக தோத்துற. எப்படி வராது பணம்? நீ தான் பணமா போயிடுவே. All are embracing the ATM machines, not activating the machine. They are not listening to the voice of the ATM machine. ಅದಕ್ಕೆ ನಿಮ್ಗೊಂದು ಕಾರ್ಡ್ ಕೊಟ್ಟಿರ್ತಾರೆ ಬ್ಯಾಂಕ್ ಅವರು. ಅದ್ರಲ್ಲಿ ದುಡ್ಡಿದೆ ನಿಮ್ಗೆ ಗೊತ್ತು. ಇವಾಗಲೇ ನಮ್ಮ ಕಣ್ಣಾರೆ ನೋಡಿದ್ವಿ. 20 ಕೋಟಿ 30 ಕೋಟಿ ಒಳಗೆ ಹಾಕಿದ್ದಾರೆ ಮಿಷಿನ್ ಒಳಗೆ. ನಾವು ಹೋಗ್ಬಿಟ್ಟು, ದೇವರೇ ಎಷ್ಟು ನಮ್ದು ಮಿಷಿನ್ ಬಾ ಹೊರಗಡೆ ಅದು ಎಪ್ಪಡಿ ವರ ಮುಡಿಯೋ, ಅದು ವರಾದೆ. ಅದು ಹೋಗಿ ನೀ ತಪ್ಕೊಂಡ್ಬಿಟ್ಟು ಹಂಗೆ ಅದನ್ನೇ ಮಿಷಿನ್ ಎತ್ಕೊಂಡ್ಬಿಟ್ಟು ಪಾಪ ಯಾರೊಬ್ಬ ATM ಮಿಷಿನ್ನು ಎತ್ಕೊಂಡು ಹೋಗ್ಬಿಟ್ಟವ್ರು ಯಾರೋ. 5-6 ಜನ ಎತ್ಕೊಂಡು ಹೋಗ್ಬಿಟ್ರೆ. ಏನು ಮಾಡ್ಬಿಟ್ಟವ್ರೆ, ಸ್ಟ್ರೈಟಾಗಿ ಒಂದು ಮಾರವಾಡಿ ಅಂಗಡಿಗೆ ಹೋಗ್ಬಿಟ್ಟವ್ರೆ. ಅಣ್ಣ ಮಿಷಿನ್ ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅಣ್ಣ. ಒಂದು 10 ಒಂದು 8 ಕೋಟಿ ಐತೆ ಅಣ್ಣ. ಅದಕ್ಕೆ ನಾನೇನು ಮಾಡಲಿ ಅಣ್ಣ? ಏನು ಹಿಂಗಂತೀಯ?
ಯಾರಿಗೂ ಗೊತ್ತಿಲ್ಲ ಎತ್ಕೊಂಡ್ಬಂದ್ಬಿಟ್ಟಿದ್ದೀರಿ. ನಮ್ಗೆ ಏನು ಬೇಡ ಅಣ್ಣ, ನಮ್ಗೊಂದು 5 ಲಕ್ಷ ಕೊಡು ಸಾಕು, ಮಿಕ್ಕಿದ್ದು ನೀನೇ ಎತ್ಕೊ. ಮಿಕ್ಕಿದ್ದು 5 ಲಕ್ಷ ಕೊಡು, 6 ಕೋಟಿ ನನಗೆ ಅಂದ ತಕ್ಷಣ ಒಳಗಿಂದ ತುಪ್ಪ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಅವನಿಗೆ. ಇಲ್ಲ ಆಗಲ್ಲ ಆಗಲ್ಲ, ಇಲ್ಲ ಅಣ್ಣ ಹೋಗ್ಲಿ ಹೋದ್ರೈತಣ್ಣ, ಬೇಡ ಬಿಡು ಹಿಂಗೆ ಬೇಡ, ಎತ್ಕೊಳ್ರ ಮಿಷಿನ್ ಇರ್ರಪ್ಪ, ಯಾಕಪ್ಪ ಅರ್ಜೆಂಟ್ ಮಾಡ್ತೀರಾ. ಒಂದು ಕಡೆ 6 ಕೋಟಿ ಎಳಿತಾ ಐತೆ ಅವನಿಗೆ. ಬಂದು ಒಂದೇ ಮನೆಯೊಳಗೆ ಬಂದೈತೆ, ಹೊಡೆದು ಎತ್ಕೊಂಡ್ಬಿಡ್ಬೋದಂತ. ಕೀ ಇಲ್ಲ ಅಣ್ಣ ಎತ್ಕೊಳ್ಳೋದು, ಕರೆಸಿ ಎತ್ಕೋಬೇಕು, ನಮ್ಗೆ ಹೇಳಿ ಟೈಮ್ ಇಲ್ಲ ಅಣ್ಣ. ತುಂಬ ಮಿಷಿನ್ಗಳು ಬಂದೈತೆ, ಅಲ್ಲಿ ಲಾರಿಲಿ ಬೇರೆ ತುಂಬಿಕೊಂಡೈತೆ ಜನ ಮಿಷಿನ್ಗಳು. ನಮ್ಗೆ 4 ಕೋಟಿ ಕೊಡು, ಎತ್ಕೊಂಡ್ಬಂದ್ಬಿಟ್ಟು ಅವ್ರು ಕದ್ಬಿಟ್ಟು. ಕೊನೆಗೆ ಅಣ್ಣ ನಾಳೆ ನಾವು ಬಂದ್ಬಿಡ್ತೀವಿ, 5 ಕೋಟಿ ಕೊಟ್ಟು 5 ಲಕ್ಷ ಕೊಡು, ನಾಳೆ ಬಂದ್ಬಿಡ್ತೀವಿ, ಮಿಷಿನ್ ಓಪನ್ ಮಾಡೋಣ ಕರೆಸಿದ ಮೇಲೆ ನೋಡ್ಬಿಟ್ಟು ನಮ್ಗೆ ಏನು ಕೊಡ್ಬೇಡ ಅಣ್ಣ, ಬರೀ 10% ಕೊಡು, 60 ಲಕ್ಷ ಕೊಡು, 6 ಕೋಟಿ ನೀನು ಹಿಡ್ಕೊ. ಅವ್ನು ಒಂದೇ ಆಸೆ, 6 ಕೋಟಿಲಿ ಒಂದೇ ಕಡೆ ಬರ್ತದಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟ. ನೈಟ್ ಏನು ಮಾಡೋವನೇ, ಬೇರೆಯವ್ರನ್ನ ಕರ್ಸ್ಕೊಂಡ್ಬಿಟ್ಟವನೆ, ಮಾರಾಡಿ ಕರ್ಸ್ಕೊಂಡ್ಬಿಟ್ಟು ಓಪನ್ ಮಾಡಿಸ್ತಾವನೆ. ಇವ್ರು ತಿರ್ಗೆ ಫೋನ್ ಮಾಡ್ತಾರೆ, ಅಣ್ಣ ಯಾರನ್ನು ಕರ್ಸಿಲ್ಲ ತಾನೇ ನೀನು, ನಾ ಬೆಳಗ್ಗೆ ಬರ್ತಿದ್ದೀವಿ. ಇಲ್ಲಪ್ಪ ಯಾರನ್ನೂ ಕರ್ಸಿಲ್ಲ, ಹೆದರ್ಬೇಡಪ್ಪ, ನೀವು ಹುಡುಗೋ ತೆಗಿರೋ ಎಲ್ಲ ಮಾಡಿ ಹರಸಾಹಸ ಮಾಡಿ ಬೆಳಗಿನ ಜಾವ ತೆಗಿತಾರೆ. 5-6 ಇಟಿಕೆಗಳೈತೆ ಒಳಗಡೆ ಅದರಲ್ಲಿ. ಅಂದರೆ ಹುಡುಗರು ಏನು ಮಾಡೋರು, ಗುಜಿರ್ಲಿದ್ದಿದ್ದು ಬೇಟಿಯ ಮಿಷನ್ ತೊಗೊಂಡೋಗಿ ಕ್ಲೀನಾಗಿ ತೊಗೊಂಡು ಮಾರಾಟ ಇಕ್ಬಿಟ್ಟವ್ರೆ. ಬರೀ ಕಲ್ಲು, ಆ ಕಲ್ಲು ತೊಗೊಂಡೆ ಹೊಡ್ಕೊಂಡ ನೋಡಿ ಅವ್ರ ತಲೆ ಮೇಲೆ. ಆಗ ಒಳಗೆ ನಿಮ್ಮ ಅಕೌಂಟಲ್ಲಿ ಕ್ರಿಸ್ತನ ಮೃತ್ಯುಂಜಯನ ಎದ್ದಿದ ತಕ್ಷಣ ಐಸಾಕ್ ಹೆಸರು 2.5 ಕೋಟಿ 12 ಕೋಟಿ 20 ಕೋಟಿ ರಿಲೀಸ್ ಆಗೋಯ್ತು. ಇವಾಗ ಆಮೇಲೆ ಬಿಡೋದು ಅಲ್ಲ, ಆಮೇಲೆ ಏನು ಮಾಡೋದು, ಮನೆಗೆ ಹೋದ್ಮೇಲೆ ಕ್ಲೈಮ್ ಮಾಡಿ ಎಸ್ ನಾಮದಲ್ಲಿ ಆ ದುಡ್ಡು ಕೈಗೆ ಬರೋದಕ್ಕಾಗಿ, ಎಸ್ ನಾಮದಲ್ಲಿ ಆಶ್ರಯ ಬರೋದಕ್ಕಾಗಿ, ಎಸ್ ನಾಮದಲ್ಲಿ ಹಣಕಾಸು ನನ್ನ ಮನೆಯಲ್ಲಿ ತುಂಬಿ ತುಳುಕಾಗಿ, ನನ್ನನ್ನು ಪ್ರೀತಿಸೋರ ಮನೆಯೊಳಗೆ ಹಣದ ಬೊಕ್ಕಸಗಳೆಲ್ಲ ತುಂಬಿಸಿ ತುಳುಕ್ಸಿದೆ ಅಂತ ಹೇಳ್ತಾರೆ. Proverbs chapter 8:17 says, I will going to fill up their treasures with all my riches, those who love me. ನನ್ನ ಪ್ರೀತಿಸೋರ ಬೊಕ್ಕಸಗಳಲ್ಲಿ ಹಣಕಾಸುಗಳಿಂದ ಬೊಕ್ಕಸಗಳನ್ನ ಡ್ಯಾನಿಯವರೇ ನಿಮ್ಮ ಅಕೌಂಟಲ್ಲಿ ಹಣ ತುಂಬಿಸ್ತಾ ಇದ್ದಾರೆ. ಹೌದು ಬೇದ ತುಂಬಿಸ್ತಾ ಇದ್ದಾರೆ, ಅದು ಬೇಗ ಖಾಲಿ ಆಗ್ತಾ ಇತ್ತು ಬೇದ, ಹೆದರಬೇಡಿ, ಖಾಲಿ ಆದ್ರೆ ಮತ್ತೆ ಫಿಲ್ ಆಗ್ತಾ ಇರುತ್ತೆ. ಕ್ಯಾರನ್ ಅವರೇ ನುಡಿತಾ ಬನ್ನಿ, ಶಾನನ್ ಅವರೇ ನುಡಿರಿ, ಯೇಸು ನಾಮದಲ್ಲಿ ಬರತ್ತೆ, ಆಸದ ಬರತ್ತೆ, ನುಡಿರಿ. ಹಬ್ಬಕ್ಕೆ ಹೇಳ್ತಾರೆ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೋಬೇಕು ಚಿಂತೆ ಮಾಡಬೇಡಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಿರಿ. ಆಗ ಮಿಷಿನ್ ಅಂದ್ರೆ ನಿಮ್ಮ ಅಕೌಂಟಲ್ಲಿ ಇಟ್ಟಾಯ್ತು, ಡೈಲಿ ಕ್ಲೈಮ್ ಮಾಡಬೇಕು. ನನ್ನ ತಂದೆ, ನನ್ನ ನಾಮದಲ್ಲಿ ನನ್ನ ತಂದೆ ಬಳಿ ಏನು ಕೇಳಿದ್ರು ಅದು ನಿಮಗಾಗಿ ಮಾಡ್ತೀನಿ ಅಂತಾರೆ. ಆಗ ದೇವರ ಆಸೆ ಏನು, ನೀವು ಈಗ ಇರೋದಕ್ಕಿಂತಲೂ 1000 ಮೇಲೆ ಬರ್ಬೇಕನ್ನೋದು ದೇವರ ಆಸೆ. What is the desire of God? God want to increase you 1000 times more than what you are today. Amen. Hallelujah. இப்போது இருக்கிற காட்டிலும் 1000 மடங்குல நீங்கள் உயர்த்தி மேலே வர வேண்டும் என்று பிதாவினுடைய சித்தமா இருக்குது மக்களே. ಆ ಚಿತ್ತಕ್ಕಾಗಿ ನೀವು ಬಂದ್ಬಿಟ್ರೆ ಆ ಚಿತ್ತಕ್ಕೆ ಬಂದ್ಬಿಡ್ತೀರಾ. ಆ ಚಿತ್ತ ಬಂದಿದ ತಕ್ಷಣ ಯೇಸು ಒಳಗೆ ಬರ್ತಾರೆ. ಯೇಸು ಒಳಗೆ ಬಂದ ತಕ್ಷಣ ಯೇಸುಗಾಗಿ ನೀವು ಕಾಸ್ಟ್ಲಿ ಆಗ್ತೀರಾ, ಕಾಸ್ಟ್ಲಿ ಆಗ್ಬಿಡ್ತೀರಾ. ನಿಮ್ಮ ಮನಸ್ಸು, ಯೋಚನೆ, ಆಲೋಚನೆ ಎಲ್ಲ ಡಿಪ್ಲೊಮ್ಯಾಟಿಕ್ ಆಗತ್ತೆ. ನಾನು ಹೇಳ್ತೇನೆ, ಘನವಾಗಿ ಕೊಡಿ, ನೀವು ಘನವಾಗಿ ಮಾಡಿ. ನಿಮ್ಮ ಮನೆ ಗೆಸ್ಟ್ಗಳೆಲ್ಲ ಬಂದವ್ರಿಗೆ ಏನು ಮಾಡ್ತೀರಾ, ಅಕ್ಕ ಏನಕ್ಕ ಸಡನ್ನಾಗಿ ಬಂದ್ಬಿಟ್ಟಿದ್ದೀರಾ ಅಕ್ಕ, 3 ದಿನದ ಹಳೇದು ಚಿತ್ರಾನ್ನ ಐತೆ ತಿನ್ಕೊಂಡು ಹೋಗ್ತೀರಾ ಅಕ್ಕ ಅಂತ ಕೇಳ್ತೀರಾ. ಹಳೆ ಚಪ್ಪಲಿ ಹೊಡೆದೋಗ್ಬಿಡ್ತಾರೆ ಅವರು ಅಲ್ವಾ, ಹಳೇದು ಹೊಸದಲ್ಲ, ಮೊಸರು ಹಳೇದಾಗಿದೆ ಅಕ್ಕ ತಿನ್ಬಿಟ್ಟು ಹೋಗ್ಬಿಡ್ತೀರಾ. ಇಲ್ಲ ತಿನ್ನಲ್ಲ ರೀ ಗೆಸ್ಟ್ ಬಂದಾಗ ಅವ್ರಿಗೆ ಕಾಸ್ಟ್ ಇದೆ ಕೊಡ್ತೀರಿ. ನೀವು ಹಳೇದು ನೀವು ಇಟ್ಕೊಳ್ತೀರಿ. ನೆನ್ನೆ ಮಾಡಿದ ಕೋಳಿ ಚಿಕನ್ ಫ್ರೈ ನೀವು ಇಟ್ಕೊಂಡಿರ್ತೀರಾ. ಫ್ರೆಶ್ ಆಗಿರೋದು ಕ್ಯಾರನ್ ಅವರೇ ನೀವು ಗೆಸ್ಟ್ಗಳಿಗೆ ಕೊಟ್ಟು ಹೇಳ್ತೀರ, ಅಕ್ಕ ಚೆನ್ನಾಗಿದೆಯಾ, ತಿನ್ನಿ ಅಕ್ಕ, ಇನ್ನೊಂದು 2 ಹಾಕ್ಲಾಕ, ತಿನ್ನಿ ಅಕ್ಕ, ಅಯ್ಯ ಬೇಡಮ್ಮ, ಅಯ್ಯೋ ತಿನ್ನಿ ಅಕ್ಕ. ನೀವು ಗೆಸ್ಟ್ಗಳಿಗೆ ನೀವು ಅಷ್ಟು ಪರಾಮರಿಕೆ ಕೊಡ್ತೀರಾ. ಆಗ ಪರಲೋಕ ತಂದೆ ನಿಮ್ಮನ್ನ ಗೆಸ್ಟ್ ಆಗಿ ನೋಡಲ್ಲ, ತನ್ನ ಮಕ್ಕಳಾಗಿ ನೋಡ. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥನ ಕೊಡೋದಕ್ಕೆ ರೆಡಿ ಇರೋದಾದರೆ ನನ್ನ ತಂದೆಯು ನಿಮಗೆ ಇದಕ್ಕಿಂತ ಹೆಚ್ಚಾಗಿ ಹೊರ್ತು ಮಾತು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅಪ್ಪ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ಈಸ್ಟರ್ ಹಬ್ಬದಲ್ಲಿ ಪವಿತ್ರ ಅವರೇ ನಿಮ್ಮ ಮನೆ ಬ್ಲೆಸ್ಸಿಂಗ್ ಆಗುತ್ತೆ. ಬೇಬಿ ಅವರೇ ನಿಮ್ಮ ಮನೆ ಬ್ಲೆಸ್ಸಿಂಗ್ ಆಗುತ್ತೆ. ವನಿತಾ ಅವರೇ ಮನೆ ಬ್ಲೆಸ್ಸಿಂಗ್ ಆಗುತ್ತೆ. ಜ್ಯೋತಿ ಅವರೇ ನಿಮ್ಮ ಮನೆ ಬ್ಲೆಸ್ಸಿಂಗ್ ಆಗುತ್ತೆ. ಕುಮಾರ್ ಅವರೇ ನಿಮ್ಮ ಮನೆ ಬ್ಲೆಸ್ಸಿಂಗ್ ಆಗುತ್ತೆ. ಪ್ರವೀಣ್ ಅವರೇ ನಿಮ್ಮ ಮನೆ ಬ್ಲೆಸ್ಸಿಂಗ್ ಆಗುತ್ತೆ. ಡ್ಯಾನಿ ಅವರೇ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ. ರಾಜು ಅವರೇ ನಿಮ್ಮ ಮನೆ ವೃದ್ಧಿ ಆಗುತ್ತೆ. ಎಬಿಲಾ ಅವರೇ ನಿಮ್ಮ ಮನೆ ವೃದ್ಧಿ ಆಗುತ್ತೆ. ಕಾಂತಿ ಅವರೇ ನಿಮ್ಮ ಮನೆ ವೃದ್ಧಿ ಆಗುತ್ತೆ. ಆಶೀರ್ವಾದ ಮಾಡ್ತಾರೆ, ಭಯ ಪಡಬೇಡಿ. ನೀವು ಇವತ್ತಿಂದ ನಾ ಹೇಳ್ಬೇಕು, ಕನ್ನಡಿ ಮುಂದೆ ನಿಂತಾಗಲೇ ತಲೆ ಬಚ್ಕೋಬೇಕಾದೆ. ನಾ ಕಾಸ್ಟ್ಲಿ ಹಾಳಾಗೋಗ್ಬಿಡಿ, ತಲೆ ಬಾಚ್ಕೊಂಡು ಬರ್ತೀನಿ ಹಂಗೆ ಹೋಗ್ಬಿಡು, ಹಾಳಾಗೋಗ್ಬಿಡು.
ಅವ್ನು ಹೋಗ್ತೀನಿ ಅಂದ ತಕ್ಷಣ ಕಾಸ್ಟ್ಲಿ ಹೋಗ್ತಿದ್ಯಾ, ಕಾಸ್ಟ್ಲಿ ಆಗಿ ತಗೊಂಬ ಬರ್ತಾ. ಅವ್ನಿಗೆ ಹೋಗ್ಬೇಕಾ ಹೇಳ್ಬೇಕು ನೀನು, ಕಾಸ್ಟ್ಲಿ ಹೋಗ್ತಿದ್ಯಾ ಹೋಗು, ಬರ್ಬೇಕಾದ್ರೆ ಕಾಸ್ಟ್ಲಿ ಆಗಿ ಬಾ. Hallelujah. ಹೋಗ್ತಿದ್ಯಾ, ಏನು ಹೋಗಿ ಉದ್ಧಾರ ಮಾಡಿದ್ಯಾ ಕೆಲಸ, ಹಾಳಾಗೋಗು. ಮನೇಲಿ ಸಕ್ಕರೆ ಇಲ್ಲ, ಖಾರದ ಪುಡಿ ಇಲ್ಲ, ಹಾಗಾಗಿ ಇವಳು ಕಾಸ್ಟ್ಲಿ ಇಲ್ಲ, ಇವಳು ಕಾಸ್ಟ್ಲಿ ಇಲ್ಲ. 3 ಹೊತ್ತು ಕೂತ್ಕೊಂಡು ಧಾರಾವಾಹಿ ನೋಡ್ಕೊಂಡು ದೋಮ್ತಾ ದೀಮ್ತಾ ಅನ್ಕೊಂಡು ಅವಳು ಹೇಳ್ತಾಳೆ, ಮಂಗಳ ಒಳಗೆ ಬರಲ್ಲ, ವಿಶಾಲಮ್ಮ ಹೇಳ್ತಾಳೆ ಒಳಗೆ ಬಾ ಮಗಳೇ, ಬಾ ಒಳಗೆ ಮಗಳೇ. ಅವಳು ಒಳಗೆ ಬರಲ್ಲ, ಧೂಮ್ತಾ ರೀ. ಓಲಾ ಬಸ್ ಟರ್ನ್ ಆಗ್ಬಿಡುತ್ತೆ, ಇವು ಟರ್ನ್ ಆಗಲ್ಲ ರೀ. ಓಲಾ ಬಸ್ ಟರ್ನ್ ಆಗ್ಬಿಡುತ್ತೆ, ಅಷ್ಟು ದೊಡ್ಡ ಬಸ್ಸು ಮಲ್ಟಿ ವೀಲು, ಅದೇ ಟರ್ನ್ ಆಗಿ ಹೋಗ್ಬಿಡುತ್ತೆ. ಇವಳು ಅವ್ಳು ಪಿಕ್ಚರ್ ತೋರ್ ನೋಡಕ್ಕೂ ಅದಕ್ಕೆ ಬೇರೆ ಸಿಗ್ನಲ್, ಅಮ್ಮ ಒಳಗೆ ಬರಲ್ಲ, ಇದು ದೋಮ್ತಾನಿಲ್ಲ, ದಿಮ್ತಾನೂ ಇಲ್ಲ. ಇದು ಮುಗಿಯದೇ ಮುಗ್ತಾ ಎದ್ ಕತೆ ಇಲ್ಲ. ನಿಧಾನ ಮಾಡಬೇಡಿ, ಪ್ರದಾನ ಮಾಡಿ, ಕಾಸ್ಟ್ಲಿ ಆಗಿರಿ. ಹೆಂಗಿದ್ದೀರ ಸಿಸ್ಟರ್? ಬ್ರದರ್ ಏನು ಬ್ರದರ್ ನೋಡಿ ಅಪ್ಪನ ಕಟ್ಕೊಂಡು ಬ್ರದರ್ ಭಾಳ ಮೋಸವಾಗಿದ್ದೀನಿ ಬ್ರದರ್, ಅದು ತಪ್ಪು, ಅದು ಚೇಂಜ್ ಮಾಡಿ. ಹೆಂಗಿದ್ದೀರ ಬ್ರದರ್? ಇವ್ನ ಕಟ್ಕೊಂಡು ಚೆನ್ನಾಗಿಲ್ಲ ನಮ್ಮ ಮಗನೇ ಇರಲಿ, ಕಾಸ್ಟ್ ಹಾಕಿದ್ದಾನೆ ಬ್ರದರ್ ಇವನು, ನಾನು ಕಾಸ್ಟ್ ಆಗಿದ್ದೀನಿ, ಕಾಸ್ಟ್ಲಿ ಮಾತಾಡಿ ತಿದ್ದಿ, ಅದನ್ನು ತಿದ್ದಿ. ಆ ಬಾಯಿ ಮಾತುಗಳನ್ನ ಚೇಂಜ್ ಮಾಡಿ. ಆ ಲೂಸ್ ಟಾಕ್ಗಳು, ಲುಚ್ಚಾ ಮಾತುಗಳು, ಕಚಡ ಮಾತುಗಳು ಬೇಡ ಮಕ್ಕಳೇ, ಬೇಡ. ನಿಮ್ಮ ಬಾಯಲ್ಲಿ ಅಮೃತವಾದ ಮಾತುಗಳು ಬರಬೇಕು. ಅಮೃತವಾದ ಮಾತು, ಅಮೃತವಾದ ಅಲ್ಲಿಲು ಹೇಳ್ತೀರಾ. ಅಲ್ಲಿಲು ಅಂದರೆ ಎಲ್ಲ ಮಹಿಮೆ ಆತನಿಗೆ. ಅದು ಹೇಳಿದ್ಮೇಲೆ ಮತ್ತೆ ಚೀಪಾಗಿ ಮಾತಾಡಬೇಡಿ, ಚೀಪಾಗಿ ಥಿಂಕ್ ಮಾಡಬೇಡಿ. ನಿಮ್ಮ ಡ್ರೆಸ್ಸು ಚೆನ್ನಾಗಿರಲಿ, ಚರ್ಚಿಗೆ ಬರೋಕ್ಕೆ 2 ದಿನ ಮುಂಚೆನೇ ರೆಡಿ ಆಗಬೇಕು. ಚರ್ಚಿಗೆ ಬರಬೇಕಾ ಕಾಸ್ಟ್ಲಿಯಾಗಿ ಬಟ್ಟೆ ರೆಡಿ ಇಡಬೇಕು, Hallelujah. ಇಸ್ತ್ರಿ ಮಾಡಿ ರೆಡಿ ಇರಬೇಕು. ಎಲ್ಲ ಕಾಸ್ಟ್ಲಿಯಾಗಿ ಥಿಂಕ್ ಮಾಡಿ. ಪರವಾಗಿಲ್ಲ ರೀ, ಹಳೆ ಬಟ್ಟೆ ಇದೆಯಾ ಪರವಾಗಿಲ್ಲ ರೀ, ಚೆನ್ನಾಗಿ ಇಸ್ತ್ರಿ ಮಾಡಿ, ಅದಕ್ಕೆ ಇಸ್ತ್ರಿ ಮಾಡಿ, ಸೆಂಟ್ ಹಾಕೊಳ್ಳಿ. ಹಾಲು ಕುಡಿದಿದ್ದ ಮಗು ತಾಯಿ ತೊಡೆ ಮೇಲೆ ಮಲಗತ್ತಂತೆ, ಆಲ್ಕೋಹಾಲ್ ಕುಡಿದ ಮಗ ನಾಯಿ ತೊಡೆ ಮೇಲೆ ಮಲಗಿರ್ತಾನಂತೆ. ಡಿಫ್ರೆನ್ಸ್ ಇಷ್ಟೇ, ಆಲ್ಕೋಹಾಲ್ಗೂ ಇಷ್ಟೇ ಡಿಫ್ರೆನ್ಸು. ಮಗು ಹೇಳುತ್ತೆ, ನಾನು ಚೆನ್ನಾಗಿ ಒಳ್ಳೆ ಅಮೃತ ಹಾಲು ಕುಡ್ದು ತಾಯಿ ತೊಡೆ ಮೇಲೆ ಮಲಗಿದ್ದೀನಿ, ಬಡ್ಡಿ ಮಗ ಇವನು ಆಲ್ಕೋಹಾಲ್ ಕುಡ್ದು ನಾಯಿ ತೊಡೆ ಮೇಲೆ ಮಲಗವನೆ ಅಂತ ಹೇಳುತ್ತಿದ್ದೆ. ರೀ ಕಾಸ್ಟ್ಲಿ ಥಿಂಕ್ ಮಾಡಿ, ನೀವು ಕಾಸ್ಟ್ಲಿಯಾಗಿರಬೇಕು. ಬ್ಲೆಸ್ಸಿಂಗ್ ಒಂದು ಪೆನ್ ಇಟ್ಕೊಳ್ಳಿ. ಯಾರೋ ಸಾಫ್ಟ್ವೇರ್ ಕಂಪನಿಯವ್ರು ಹೇಳುತ್ತೆ, ಕೆಲಸ ಮಾಡ್ತಿದ್ದಂತ ಹೆಂಡ್ತಿ ಹೇಳ್ತಾಳಂತೆ, ರೀ ನನ್ನೇನೋ ಒಂದು ದರ್ಶನ ಆಯ್ತು ರೀ, ನಾನು ಭಾರತ ದೇಶಕ್ಕೆ ನಾನು ಸಿಪಾಯಿ ಆಗ್ಬೇಕಂತ ಇಷ್ಟಪಡ್ತೀನಿ ರೀ, ನಾನು ಸೋಲ್ಜರ್ ಆಗಬೇಕು. ಅವ್ನು ಹೇಳಿದಂತೆ, ನೀನು ಸೋಲ್ಜರ್ ಆಗಿದ್ದಿರಲಿ, ನೀನು ಮೇಕಪ್ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಆಮೇಲೆ ಪಾಕಿಸ್ತಾನವರು ಇಂಡಿಯನ್ ಅವರು ಯುದ್ಧ ಮಾಡಿ ಮನೆಗೆ ಬಂದು ಸ್ನಾನ ಮಾಡ್ತಿರ್ತಾರಂತೆ. ಅವನು ನೀ ಮೇಕಪ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಇಂಡಿಯನ್ ಆರ್ಮಿಯವರು ಹೋಗಿ ಪಾಕಿಸ್ತಾನಕ್ಕೆ ಗೆದ್ದುಬಿಟ್ಟು ಮನೆಗೆ ಬಂದು ಬಟ್ಟೆ ಬಿಚ್ಚಿ ಸ್ನಾನ ಮಾಡ್ತಿರ್ತಾರಮ್ಮ. ತಾಯಿ ನಿಮ್ಮ ಹತ್ರ ಹೋಗ್ಬೇಡ, ಉದ್ಧಾರ ಆಗಲ್ಲ ಅಂದಂತೆ. ರೀ ಯಾವ ಥರ ಇದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ? ಘನವಾಗಿರಬೇಕು, ಆಶೀರ್ವಾದಾಗಿರಬೇಕು. ನಿನ್ನ ಹೃದಯದಲ್ಲಿ, ನಿನ್ನದು ಆತ್ಮದಲ್ಲಿ ಏಸಪ್ಪ ತಂಗಿದ್ದಾರೆ. ನೀ ಕಾಸ್ಟ್ಲಿ ಆಗಿದೆಯಾ? ನೀ ದೇವರ ಮಂದಿರವಾಗಿದೆಯಾ? ನೀನು ಬಾಲವಾಗಿಲ್ಲ, ನೀ ತಲೆಯಾಗಿದೆಯಾ? ನೀ ಕೆಳಗಣವಲ್ಲ, ಆಗಿದೆಯಾ? ಅಪ್ಪ ನಿನ್ನ ಆಶೀರ್ವಾದ ಮಾಡ್ತಾರೆ. ಆಗ ಈ ಒಂದು ಈಸ್ಟರ್ ಹಬ್ಬ ಅದೇ ನಮಗೆ ಗೆದ್ದಿದ್ದಾರೆ. ಎದ್ದ ಮೇಲೆ ಅವ್ರ ಸಮಾಧಿಯೊಳಗೆ ಹೋಗಿ ನೋಡಿದಾಗ ಬಟ್ಟೆ ಕೂಡ ನೇತ್ರ ಅವರೇ ಹಂಗೆ ಬೆಡ್ಶೀಟ್ ಎಲ್ಲ ಬಿಸಾಕ್ಬಿಟ್ಟು ಹೋಗಿರಲಿಲ್ಲ. ಅದೇ ನನಗೆ ಗೊತ್ತಿರೋದು, ನೀವು ಬೆಳಗ್ಗೆ ಬರೋಕೆ ಕಂಬಳಿ ಎಲ್ಲೆಲ್ಲಿ ಬಿಸಾಕಿದ್ದೀರಾ, ಪಿಲ್ಲೋಗಳು ಎಲ್ಲೆಲ್ಲಿ ಬಿಸಾಕಿದ್ದೀರಾ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದೇಳ್ಬೇಕು, ಕಂಬಳಿ ಈಸ್ಟ್ಗೆ ಹೋಗಿರುತ್ತೆ, ಪಿಲ್ಲೋ ವೆಸ್ಟ್ಗೆ ಹೋಗಿರುತ್ತೆ ಅಲ್ವಾ? ಮರ್ಚಿಕಲ್ಲ ನಾವು. ಡಿಸಿಪ್ಲೈನ್, ಶಿಸ್ತು ಕ್ರಮ ಉಳ್ಳದೇವರು ಅಲ್ಲಿ ಚೆನ್ನಾಗಿ ಬರುತ್ತೆ. ಇಟ್ ವಾಸ್ ಫೋಲ್ಡೆಡ್. ಜೀಸಸ್ ಎದ್ದೇಳ್ಬೇಕಾ ಅವರೇ ಬಟ್ಟೆ ಮರ್ಚಿದ್ರಂತೆಲ್ಲ. ಅವ್ರು ಮರ್ಚಿರಲ್ಲ, ದೂತರು ಮರ್ಚಿರ್ತಾರೆ. ಬಟ್ ಸಿ ದ ಕ್ಲೀನ್ಲಿನೆಸ್. ಈ ಒಂದು ಹಬ್ಬ ಹೆಂಗಿರಬೇಕು? ಕಾಸ್ಟ್ಲಿ ಹಬ್ಬ. ನಿಮಗೆ ನಿಮ್ಮ ಮನಸ್ಸು ಕಾಸ್ಟ್ಲಿ. ಹೆಂಡತಿ ಕೇಳ್ತಾಳೆ, ರೀ 1 kg ಕೋಳಿ ತಗೊಂಬನ್ರಿ, ಹೋಗಿ 100 ಗ್ರಾಮ್ ತಂದು ಕೊಡೋದು. ಅಷ್ಟು ಯಾಕೆ ಕೋಳಿ ತಿಂತೀನಿ ನೀನು? ಕೋಳಿ ತಿಂದು ನನಗೆ ಅಲರ್ಜಿ ಅಲ್ವಾ ನಿನಗೆ? ಬೇಡ, ಒಂದು ಅರ್ಧ kg ತಿನ್ನು. ಆ ಕೋಳಿ ಎಲ್ಲಿಂದ ತಂದಿರ್ತಾನೆ ಗೊತ್ತಾ? ಎಲ್ಲಿ ಸೆಕೆಂಡ್ ಹ್ಯಾಂಡ್ ಕೋಳಿ ಇರ್ತದೆ ಅಲ್ಲಿ ಹೋಗಿರ್ತಾನೆ ನೋಡಿ ಅವನು. ರೀ ಕಾಸ್ಟ್ಲಿಯಾಗಿ ಕೊಡ್ರಿ ಮಕ್ಕಳಿಗೆ. ಮಕ್ಕಳು ಚಾಕ್ಲೇಟ್ ಕೇಳ್ತಾರ, ಒಳ್ಳೆ ಚಾಕ್ಲೇಟ್ ಕೊಡಿಸಿ. ಹೆಂಡತಿ ಒಂದು ಐಸ್ ಕ್ರೀಮ್ ಕೇಳ್ತಾಳ, ಕರ್ಕೊಂಡು ಹೋಗಿ, ಪರವಾಗಿಲ್ಲ. ಅವತ್ತು ಸ್ವಲ್ಪ ವೇಸ್ಟ್ ಆಗ್ಬೋದು. ಅಯ್ಯೋ ಕಾಸು ಅಲ್ಲೋಗಿ ಬೈಕೊಂಡು ಹೋಗಿರ್ತಾನೆ, ನಿನಗೆ ಕೇಡ, ನಿನಗೆ ಐಸ್ ಕ್ರೀಮ್ ಕೇಡ,
ನಿಮ್ಮಪ್ಪ ಎಂಥವನು, ನಿಮ್ಮಮ್ಮ ಎಂಥವಳು ಅಂತೇಳಿ, ತಗೋ ಹೋಗು, ಬಸ್ ಚಾರ್ಜ್ ಹತ್ತು, ಎಷ್ಟೇ ಟಿಕೆಟು, 3 ಟಿಕೆಟ್ ತಗೊಂಡು, ಪರ್ಸ್ ಹೋಗಿರುತ್ತೆ ಅಲ್ಲಿ. 20,000 ರೂಪಾಯಿ ಪರ್ಸ್ ಹೊಡ್ಕೊಂಡು ಹೋಗಿರ್ತಾನೆ. ಅದುಗಳಿರುತ್ತೆ. ಮುಂಡೆದನ್ನು ಐಸ್ ಕೊಡಿಸು ಅಂತ ಕೇಳಿದೆ, ನೀ ಐಸ್ ಇದ್ದೆ, ಅದಕ್ಕೊಂದು ಲಗ ಹಾಕಿದೆ, ಈಗ ಲಗ ಮಕ್ಕಳು ದೇವ್ರು ಹೋಗಿ ಎತ್ಕೊಂಡು ಹೋಗ್ತಾರೆ. ಕಾಂಟ್ಯಾಕ್ಟ್ ಇಳಿಸ್ಬಿಟ್ಟ ಅವನ್ನ. ಅಮ್ಮ ನೀ ಕೂತ್ಕೊಳ್ಳಮ್ಮ, ನೀವು ಹೆಣ್ಮಕ್ಳು, ನೀವು ಒಳ್ಳೇದಕ್ಕೆ ಹೋಗ್ರಮ್ಮ, ಇಳಿಯ ನೀನು ನಡ್ಕೊಂಡೇ ಬಂದ ಮನೆಗೆ. ಇದು ಶಾಂತಂ ಪಾಪಮ್ಮ. ಅದಕ್ಕೇನೆ ಅಪ್ಪನ ಮನೆಯೊಳಗೆ ನೀವು ಬಂದಿದ್ದೀರಾ, ಒಬ್ರೊಬ್ರು ಮಾತಾಡ್ತಿರ್ತೀರಲ್ಲ, ಆ ಮಾತು ಕೂಡ ಶಿಕಾರಿಪುರದಲ್ಲಿ ಹೇಳ್ತೇನೆ, ಕಾಸ್ಟ್ಲಿಯಾಗಿ ಮಾತಾಡಿ, ಲುಚ್ಛವಾಗಿ ಮಾತಾಡೋಕೆ ಹೋಗಬೇಡಿ. ಘನತೆ ಕೊಡಿ, ಅವ್ರ ಘನತೆ ಕೊಡಿ. ನಮ್ಮ ಡ್ರೆಸ್ ಕೋಡು, ಒಂದು ಉಪ್ಪಿನಕಾಯಿ ಮಾರೋರಿ, ಒಂದು ಸಾಧಾರಣ ಉಪ್ಪಿನಕಾಯಿ ಮಾರೋರು ಸೂಟು ಒಂದು ಟೈ ಹಾಕೊಂಬಂದು ಉಪ್ಪಿನಕಾಯಿ ಬಗ್ಗೆ ಡೆಮೋ ಕೊಡ್ತಾರ್ರಿ. ಆದ ಕರ್ತನ ವಾಕ್ಯನ ಕೊಡ್ತಿದ್ದೀನಿ, ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ ವಾಕ್ಯ ಇದು. ಆಶೀರ್ವಾದ. ಸೊ ಕರ್ತ ನಿಮ್ಮನ್ನ ವಿಶೇಷವಾಗಿ ಆಶೀರ್ವಾದ ಮಾಡಲಿ. बस एक तू खुदा, कोई नहीं है सिंहासन के योग्य, बस एक तू राजा, कोई नहीं है आदर के योग्य, बस एक तू खुदा, सिंहासन के योग्य, बस एक तू राजा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु। कोई नहीं है महिमा के योग्य, बस एक तू यहोवा, कोई नहीं है बेला पवित्र, बस एक तू मसीहा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु। नाम यीशु का ऊंचा, नाम यीशु का ऊंचा, नाम यीशु का ऊंचा,